ವಿದ್ಯಾರ್ಥಿಗಳೇ, ನಾವು ನಿಮ್ಮ ಪ್ರೀವಿಯಸ್ ನಾಲೆಜ್ಗೆ ಸಂಬಂಧಪಟ್ಟಂತೆ ಸೇತು ಬಂಧ ಅಂದ್ರೆ ನೀವೇನು ಕಲ್ತಿರ್ತಿರೋ ವಿಷಯವನ್ನ ಹಿಂದೇನು ಕಲ್ತಿದ್ದಿರಲ್ಲ ಎಷ್ಟರ ಮಟ್ಟಿಗೆ ನಿಮ್ಮಲ್ಲಿ ಇದೆ ಅನ್ನೋದನ್ನ ಒಂದು ಸ್ವಲ್ಪ ಹಿಂಟ್ಸ್ ಅನ್ನು ಹೇಳ್ಬಿಟ್ಟು ನಿಮ್ಗೆ ಏನ್ ಮಾಡ್ತೀನಿ ಅಂತ ಹೇಳಿದ್ರೆ ಕೆಲವೊಂದು ವರ್ಕ್ಗಳನ್ನು ಕೂಡ ಕೊಡ್ತೀನಿ. ಈಗ ಅದಕ್ಕಿಂತ ಮುಂಚಿತವಾಗಿ ಒಂದು ವಿಸ್ಮಯವನ್ನು ನೋಡ್ರಿ. ವಾತಾವರಣದಲ್ಲಿ ನಾವು ನೀರಿನ ಅಣುಸೂತ್ರ H2 ಅಂತ ಹೇಳಿ ಕರಿತೀವಿ. ಅರ್ಥ ಆಯ್ತಾ? ಈ ನೀರಿನ ಅಣುಸೂತ್ರ H2 ಅಂದ್ರೆ ಇದು ದ್ರವ ರೂಪ. ನೀರು ದ್ರವ ರೂಪದಲ್ಲಿ ಇರ್ತದೆ, ಗೊತ್ತಾನೆ? ಈ H2 ದ್ರವ ರೂಪದಲ್ಲಿ ಇತ್ತಲ್ಲ, ಬಟ್ ಇದ್ರ ಒಳಗಡೆ ಇರುವಂತ ಧಾತುಗಳು ಯಾವುವು ಅಂತ ಹೇಳಿದ್ರೆ ಎರಡು ಧಾತುಗಳು. ಒಂದು ಹೈಡ್ರೋಜನ್, ಇನ್ನೊಂದು ಆಕ್ಸಿಜನ್. ನೋಡ್ರಿ, ಹೈಡ್ರೋಜನ್ ಮತ್ತು ಆಕ್ಸಿಜನ್ ಎರಡೂ. ಬಟ್ ಆದ್ರೆ ಹೈಡ್ರೋಜನ್ ಕೂಡ ಇದು ಕೂಡ ಅನಿಲ ರೂಪದಲ್ಲಿ ಇರ್ತತಿ, ಇದು ಕೂಡ ಆಕ್ಸಿಜನ್ ಕೂಡ ಅನಿಲ ರೂಪದಲ್ಲಿ ಇರ್ತತಿ. ಬಟ್ ಇವೆರಡು ಸೇರ್ಕೊಂಡಾಗ ಏನಾಗ್ತದಪ್ಪ ಅಂತ ಹೇಳಿದ್ರೆ ದ್ರವ ರೂಪದ ನೀರು ನಮ್ಗೆ ಏನಾಗ್ತತಿ ಸಿಗ್ತದೆ. ನೀರು ಅಂತ ಹೇಳಿ ಕೂಡ ನೀರು ಸಿಗ್ತದೆ. H2O ಅಣುಸೂತ್ರ H2O. ನೋಡ್ರಿ, ಇದು ಅನಿಲ ರೂಪ, ಇದು ಅನಿಲ ರೂಪ. ಬಟ್ ಇವೆರಡು ಸೇರ್ಕೊಂಡಾಗ ಏನ್ ಸಿಗ್ತದಪ್ಪ ಅಂತ ಹೇಳಿದ್ರೆ ದ್ರವ ರೂಪದ ನಮ್ಗೆ ನೀರು ಏನಾಗ್ತತಿ ಸಿಗ್ತತಿ. ಹಾಗಾದ್ರೆ ನೀರು ಏನಪ್ಪಾ ಅಂತ ಹೇಳಿದ್ರೆ ಇದು ಜೀವಿಗಳ ಮುಖ್ಯ ಆಧಾರ ಅಂತ ಹೇಳಿ ಕೂಡ ಕರಿತೀವಿ. ಅರ್ಥಾಯ್ತಾ? ನೀರಿಲ್ಲ ಅಂತ ಹೇಳಿದ್ರೆ ಯಾವುದೇ ರೀತಿ ಕೂಡ ಜೀವಿಗಳು ಕೂಡ ಬದುಕಲಿಕ್ಕೆ ಸಾಧ್ಯವಿಲ್ಲ. ಅರ್ಥಾಯ್ತಾ? ಹಾಗಾಗಿ ನಮಗೆ ನೀರು ಅವಶ್ಯಕವಾಗಿ ಬೇಕು, ಸಸ್ಯಗಳಿಗಾಗಿರ್ಬೋದು ಮತ್ತು ಪ್ರಾಣಿಗಳಿಗಾಗಿರ್ಬೋದು. ಅರ್ಥಾಯ್ತಾ? ಹಾಗಾಗಿ ನೀರು ನಮ್ಮ ಪ್ರಕೃತಿಯ ಅತ್ಯಮೂಲ್ಯವಾಗಿರುವಂತಹ ಒಂದು ಸಂಪತ್ತು. ಅರ್ಥಾಯ್ತಾ? ದ್ರವ ರೂಪದಲ್ಲಿ ಇರುತ್ತೆ. ಬಟ್ ನೀರು ಮೂರು ರೀತಿಯಲ್ಲಿ ಏನಾಗ್ತದಪ್ಪ ಅಂತ ಹೇಳಿದ್ರೆ ತನ್ನ ಭೌತಿಕ ಸ್ಥಿತಿಯನ್ನ ಬದಲಾಯಿಸ್ತದೆ. ಒಂದು ಘನರೂಪ, ಮತ್ತ ದ್ರವ ರೂಪ ಮತ್ತ ಅನಿಲ ರೂಪ. ಮೂರು ಸ್ಥಿತಿಯಲ್ಲಿ ಏನಾಗ್ತದಪ್ಪ ಅಂದ್ರೆ ನೀರು ತನ್ನ ಭೌತ ಗುಣವನ್ನ ಬದಲಾಯಿಸ್ತದೆ. ಘನ ರೂಪ ಯಾವಾಗ ಆಗ್ತದಪ್ಪ ಅಂತ ಹೇಳಿದ್ರೆ 0 ಡಿಗ್ರಿ ಮೈನಸ್ ಡಿಗ್ರಿ ಅಂದ್ರೆ 0 ಡಿಗ್ರಿ ಸೆಲ್ಸಿಯಸ್ ಉಷ್ಣತೆ ಇತ್ತಪ್ಪ ಅಂತ ಹೇಳಿದ್ರ ಆಟೋಮೆಟಿಕ್ಲಿ ನೀರು ಏನಾಗ್ತತಿ ಘನ ರೂಪವನ್ನ ಹೊಂದುತ್ತೆ. ಸ್ವಲ್ಪ ಟೆಂಪರೇಚರ್ ಕೊಟ್ರಿ 5 to 10 or 15 ಹಿಂಗ್ ಕೊಟ್ರಿ ಅಂತ ಹೇಳಿದ್ರೆ ಆಟೋಮೆಟಿಕ್ಲಿ ಏನಾಗ್ತದೆ ನೀರು ದ್ರವ ರೂಪ ಆಗ್ತತಿ. 100 ಡಿಗ್ರಿ ಸೆಲ್ಸಿಯಸ್ ಅಷ್ಟು ನೀರನ್ನ ನಾವೇನಾದ್ರೂ ಕೂಡ ಕುದಿಸಿದ್ವಿ ಅಂತ ಹೇಳಿದ್ರೆ ಆಟೋಮೆಟಿಕ್ಲಿ ಬಾಯ್ಲಿಂಗ್ ಆಗ್ಬಿಡ್ತದೆ. ನೀರು ಓಟಿ ಎಲ್ಲ ಏನಾಗ್ತತಿ ಎವಾಪರೇಟ್ ಆಗ್ತತಿ. ಅವಾಗ ಏನಾಗ್ತದಪ್ಪ ಅಂದ್ರೆ ಅನಿಲ ರೂಪವನ್ನ ಹೊಂದತಿ. ನೋಡ್ರಿ, ಈ ಮೂರು ಸ್ಟೇಟ್ ಅಲ್ಲಿ ಕೂಡ ಏನಾಗ್ತದಪ್ಪ ಅಂತ ಹೇಳಿದ್ರೆ ನೀರು ತನ್ನ ಭೌತ ಬದಲಾವಣೆಯನ್ನ ಮಾಡ್ತದೆ. ಡಿಪೆಂಡ್ ಅಪಾನ್ ಟೆಂಪರೇಚರ್. ಟೆಂಪರೇಚರ್ ಮೇಲೆ ಏನಾಗ್ತದಪ್ಪ ಅಂತ ಹೇಳಿದ್ರೆ ತನ್ನ ಭೌತ ಗುಣವನ್ನ ಏನ್ ಮಾಡ್ತತಿ ಅಂತ ಹೇಳಿದ್ರೆ ಇದು ಬದಲಾಯಿಸ್ತತಿ. ಅರ್ಥ ಆಯ್ತಾ? ಇಲ್ಲಿ ನೋಡ್ಲಿ, ನೆಕ್ಸ್ಟ್ ಆಮೇಲೆ ಇನ್ನೊಂದು ದೃಷ್ಟಾಂತವನ್ನ ಹೇಳ್ತೇನೆ. ನೋಡ್ರಿ, ಈ ಸೈನ್ಸ್ ಏನೈತಲ್ಲ ಇದು ಒಂಥರ ವಿಸ್ಮಯವಾಗಿರುವಂತ ಜಗತ್ತು. ನಾ ಹೇಳಿದೀಗ ಹೈಡ್ರೋಜನ್ ಮತ್ತ ಆಕ್ಸಿಜನ್ ಎರಡು ಅನಿಲ ರೂಪ ಇದ್ರು ಕೂಡ ಇವೆರಡು ಸೇರ್ಕೊಂಡ ನಮ್ಗೆ ಏನ್ ಸಿಕ್ತಪ್ಪ ಅಂತ ಹೇಳಿದ್ರೆ ದ್ರವ ರೂಪದ ನೀರು ಸಿಕ್ತು. ನೀರು ಇರೋದ್ರಿಂದ ಇಷ್ಟೆಲ್ಲ ಪ್ರಪಂಚದಲ್ಲಿ ಇಷ್ಟೆಲ್ಲ ಜೀವಿಗಳು ಉಗಮ ಆಗ್ಲಿಕ್ಕೆ ಸಾಧ್ಯ ಆಯ್ತು ಅಂತ ಹೇಳಿ. ಇನ್ನೊಂದು ಸರ್ ವಿಶ್ವೇಶ್ವರಯ್ಯನವ್ರ ಬಗ್ಗೆ ಕೇಳಿದ್ವಿ. ಯಾರು ಹೇಳ್ರಿ ನೋಡೋಣ? ನಾವು ಇಂಜಿನಿಯರ್, ಭಾರತ ರತ್ನ ಪ್ರಶಸ್ತಿ ಕೂಡ, ಭಾರತ ರತ್ನ ಕೂಡ ಸಿಗ್ತದೆ ಅವರಿಗೆ. ಪ್ರಖ್ಯಾತ ಒಬ್ಬ ಇಂಜಿನಿಯರ್ ಕೂಡ ಹೌದು. ಒಂದ್ಸರಿ ಅವ್ರು ಏನ್ ಮಾಡಿದ್ರು ಅಂತ ಹೇಳಿ ನಮಗೆ ಕೃಷ್ಣರಾಜಸಾಗರ ಅಂತ ಹೇಳಿ KRS ಡ್ಯಾಮ್ ಅಂತ ಹೇಳ್ತಾರ, ಅತ್ಯಂತವಾಗಿರುವಂತ ದೊಡ್ಡ ಪ್ರಮಾಣದ ಅಣೆಕಟ್ಟುಗಳನ್ನ ನಿರ್ಮಾಣ ಮಾಡಿದ್ರು. ಎಷ್ಟೋ ಚಾನಲ್ಗಳ ಮೂಲಕ ನೀರನ್ನು ಕೂಡ ಏನ್ ಮಾಡಿರಪ್ಪ ಅಂತ ಹೇಳಿದ್ರೆ ಎಷ್ಟೋ ಹಳ್ಳಿಗಳಿಗೆ, ಎಷ್ಟೋ ನಗರಗಳಿಗೂ ಕೂಡ ನೀರನ್ನು ಕೂಡ ಸರಬರಾಜು ಆಗ್ಲಿಕ್ಕೆ ದೊಡ್ಡ ದೊಡ್ಡ ಪ್ರಮಾಣದ ಡ್ಯಾಮ್ ಅನ್ನು ಕೂಡ ಕಟ್ಟಿದ್ರು. ಅವರು ಕೂಡ ಏನ್ ಮಾಡಿದ್ರಪ್ಪ ಅಂತ ಹೇಳಿದ್ರೆ ಅವರ ಒಂದು ಜ್ಞಾನವನ್ನು ನೋಡ್ಬಿಟ್ಟು ಅಮೆರಿಕದಿಂದ ಏನ್ ಮಾಡಿದ್ರು ಅಂತ ಹೇಳಿದ್ರೆ ಇವ್ರನ್ನ ಕರೆಸಿಬಿಟ್ಟು ನಮಗೂ ಕೂಡ ಒಂದು ದೊಡ್ಡ ಪ್ರಮಾಣದ ಡ್ಯಾಮ್ ಅನ್ನ ಕಟ್ಕೊಡ್ರಿ ಅಂತ ಹೇಳಿ ಕೂಡ ಕೇಳ್ತಾರ. ಅವಾಗ ನಮ್ಮ ಸರ್ ವಿಶ್ವೇಶ್ವರಯ್ಯನವ್ರು ಏನ್ ಹೇಳ್ತಾರ ಅಂತ ಹೇಳಿದ್ರೆ ನಾನು ಕಟ್ಕೊಡ್ತೇನೆ, ಆದ್ರೆ ಅದಕ್ಕೆ ನಮ್ಮ ದೇಶದ ಹೆಸರನ್ನ ಇಡ್ತೇನೆ ಅಂತ ಹೇಳ್ತಾರ. ಆದ್ರೆ ಅವರು ಒಪ್ಪೋದಿಲ್ಲ. ಮತ್ತೆ ಕೊನೆಗೆ ಏನ್ ಮಾಡ್ತಾರ ಅಂತ ಹೇಳಿದ್ರೆ ಆಯ್ತು ಕಟ್ರಿ ಅಂತ ಹೇಳ್ತಾರ. ಆದ್ರೆ ಇವರು ನಮ್ಮ ಸರ್ ವಿಶ್ವೇಶ್ವರಯ್ಯನವರು ಕೂಡ ಏನ್ ಮಾಡ್ತಾರ ಅಂತಾರ ಆ ಒಂದು ಡ್ಯಾಮಿಗೆ ಹೆಸರನ್ನ ಬರೀತಾರೆ, ಇಂಡಿಯನ್ ಅಂತ ಹೇಳಿ ಬರೀತಾರೆ, ಇಂಡಿಯಾ ಅಂತ ಹೇಳಿ ಬರೀತಾರೆ, INDI ಅಂತ ಹೇಳ್ಬಿಟ್ಟು. ಆಮೇಲೆ ಇನ್ನೊಂದು ಹೆಲಿಕಾಪ್ಟರ್ ಮೂಲಕ ಮೇಲ್ಗಡೆ ಹೋಗಿ ವೀಕ್ಷಣೆ ಮಾಡಂತ ಹೇಳಿ ಡ್ಯಾಮ್ ಯಾವ ಆಕಾರದಲ್ಲಿ ಇದೆ ಅಂತ ಹೇಳಿ ನೋಡಿದಾಗ ಆ ಡ್ಯಾಮಿನ ಒಂದು ಆಕಾರನ ಕೂಡ ನಮ್ಮ ಭಾರತದ ಮ್ಯಾಪ್ ತರ ಕಾಣ್ತಾ ಇರ್ತದೆ. ಅರ್ಥ ಆಯ್ತಾ? ಆಮೇಲೆ ನೆಕ್ಸ್ಟ್ ಅದ್ರ ಮೇಲೆ ಇಂಡಿಯಾ ಅಂತ ಹೇಳಿ ಬರೆದಿರ್ತಾರ. ಏನಾದ್ರೂ ನೀವು ಕೂಡ ಆ ಇಂಡಿಯಾ ಅಂತ ಬರ್ದೇನೆ ಅಂತ ಹೇಳ್ಬಿಟ್ಟು ಆ ಕಲ್ಲು ಏನಾದ್ರೂ ಕೂಡ ನೀವು ತೆಗಿತೀನಿ ಅಂತ ಹೋದ್ರ ಇಡೀ ನಿಮ್ ಡ್ಯಾಮ ಏನಾಗ್ತತಿ
ಹಾಳಾಗ್ತದೆ ಅಂತ ಹೇಳಿ ಕೂಡ ಹೇಳ್ತಾರೆ. ಅರ್ಥ ಆಯ್ತಾ? ಹಾಗಾಗಿ ನಮ್ಮ ದೇಶದಲ್ಲಿ ಅತ್ಯಂತ ಹೆಚ್ಚು ಜ್ಞಾನವನ್ನು ಹೊಂದಿರುವಂತಹ ಜನರು ಕೂಡ ನಮ್ಮ ದೇಶದಲ್ಲಿ ಅದಾರ. ದೊಡ್ಡ ದೊಡ್ಡ ಪ್ರಮಾಣದ ವಿಜ್ಞಾನಿಗಳಾಗಿರ್ಬೋದು, ಆಮೇಲೆ ದೊಡ್ಡ ದೊಡ್ಡ ಇಂಜಿನಿಯರ್ಗಳಾಗಿರ್ಬೋದು, ಎಲ್ಲರೂ ಕೂಡ ಅದಾರ. ಹಾಗಾಗಿ ನಮ್ಮ ಒಂದು ಭಾರತದಲ್ಲಿ ಅವ್ರಿಗೆ ಏನಾದ್ರೂ ಕೂಡ ಒಂದು ಕೆಲವು ಅವಕಾಶಗಳು ಸಿಕ್ಕರೆ ಏನೆಲ್ಲ ಕೂಡ ಏನ್ ಮಾಡ್ಬೋದಪ್ಪ ಅಂತೀರ ಅಚೀವ್ಮೆಂಟ್ ಕೂಡ ಮಾಡಬಹುದು. ಅರ್ಥ ಆಯ್ತಾ? ಹಾಗಾದ್ರೆ ನಿಮ್ಮ ಪ್ರೀವಿಯಸ್ ನಾಲೆಡ್ಜ್ ಸಂಬಂಧಪಟ್ಟಂತೆ ಕೆಲವೊಂದು ಪ್ರಶ್ನೆಗಳನ್ನ ಕೇಳ್ತೀನಿ, ನೀವೇ ಹೇಳಿ ನೋಡೋಣ. ಅರ್ಥ ಆಯ್ತಾ? ಈಗ ಇಷ್ಟೆಲ್ಲ ನೀವು ವಿಸ್ಮಯವಾಗಿರುವಂತ ಜಗತ್ತು ದಿನದಿಂದ ದಿನಕ್ಕೆ ಏನಾಗ್ತಾ ಐತಪ್ಪ ಅಂತ ಹೇಳಿರ, ಜಗತ್ತು ಎಷ್ಟು ಅಭಿವೃದ್ಧಿಯನ್ನು ಹೊಂದ್ತಾ ಐತಿ, ಎಲ್ಲೋ ಏನೋ ಕಾರ್ಯಕ್ರಮ ನಡೀತಾ ಇರ್ತವು, ಲೈವ್ ಆಗಿ ಕೂತ್ಕೊಂಡು ಏನ್ ಮಾಡ್ತೀರಿ, ನೀವು ವೀಕ್ಷಣೆ ಮಾಡ್ತೀರಿ. ನಿಮ್ ಮೊಬೈಲ್ ನಲ್ಲೇ ಇಡೀ ಜಗತ್ತನ್ನು ಕೂಡ ನೀವೇನ್ ಮಾಡ್ತೀರಿ, ವೀಕ್ಷಣೆಯನ್ನ ಮಾಡ್ತೀರಿ. ಇಷ್ಟೆಲ್ಲ ವೀಕ್ಷಣೆ ಆಗ್ಲಿಕ್ಕೆ ಏನ್ ಮುಖ್ಯ ಕಾರಣ? ಯಾವುದರ ಒಂದು ತಂತ್ರಜ್ಞಾನದಿಂದ ಇಷ್ಟೆಲ್ಲ ನಮ್ಗೆ ಆಗ್ತಾ ಇತ್ತು? ಯಾವ್ದು ಎತ್ತಿತ್ತು ಅಂತ ಹೇಳ್ಬೇಕು, ಏನನ್ಸ ಮಾಡ್ತೀವಿ. ಇಷ್ಟೆಲ್ಲ ಆಗ್ಲಿಕ್ಕೆ ಏನ್ ಕಾರಣ? ವಿಜ್ಞಾನ. ಅರ್ಥ ಆಯ್ತಾ? ನೋಡ್ರಿ, ಈ ವಿಜ್ಞಾನ ಇಲ್ಲ ಅಂತ ಹೇಳಿದ್ರ ನಮ್ಮ ಇಷ್ಟೆಲ್ಲ ಅಭಿವೃದ್ಧಿಯನ್ನು ಹೊಂದಲಿಕ್ಕೆ ನಾವು ಸಾಧ್ಯ ಆಗ್ತಾ ಇದ್ದೀವಿ. ಅರ್ಥ ಆಯ್ತಾ? ಅಭಿವೃದ್ಧಿಯನ್ನು ಹೊಂದಬೇಕಪ್ಪ ಅಂತ ಹೇಳಿದ್ರೆ ನಮಗೆ ವಿಜ್ಞಾನ ಬೇಕು. ವಿಜ್ಞಾನ ಇಲ್ಲ ಅಂತ ಹೇಳಿದ್ರೆ ಇಷ್ಟೆಲ್ಲ ಮುಂದುವರಿಲಿಕ್ಕೆ ಆಗಲ್ಲ. ಹಾಗಾಗಿ ವಿಜ್ಞಾನ ಎಂದರೇನು? ಒಂದು ವ್ಯವಸ್ಥಿತವಾಗಿರುವಂತಹ ಅಧ್ಯಯನವನ್ನ ಮಾಡುವಂತಹ ಒಂದು ಶಾಸ್ತ್ರ ಅಂತ ಹೇಳಿ ಕೂಡ ಕರಿತೀವಿ. ಇಲ್ಲಿ ಹಲವಾರು ವೇಗಳು ಬರ್ತವೆ. ಯಾವ ಬರ್ತವಪ್ಪ ಅಂದ್ರ ಫಿಸಿಕ್ಸ್ ಅಂತ ಹೇಳಿ ಬರ್ತೈತಿ, ಫಿಸಿಕ್ಸ್, ಕೆಮಿಸ್ಟ್ರಿ, ಆಮೇಲೆ ಬಯಾಲಜಿ ಅಂತ ಹೇಳಿ ಕೂಡ ಕರಿತೀವಿ. ಫಿಸಿಕ್ಸ್, ಕೆಮಿಸ್ಟ್ರಿ ಮತ್ತು ಬಯಾಲಜಿ, ಭೌತಶಾಸ್ತ್ರ, ರಸಾಯನಶಾಸ್ತ್ರ ಮತ್ತು ಜೀವಶಾಸ್ತ್ರ ಅಂತ ಹೇಳಿ ಕೂಡ ಕರಿತೀವಿ. ಈಗ ಭೌತಶಾಸ್ತ್ರ ಅಂತ ಹೇಳಿದ್ರೆ ಭೌತ ವಸ್ತುಗಳ ಬಗ್ಗೆ ಏನ್ ಮಾಡ್ತೀವಿ ಅಂದ್ರೆ ನಾವಿಲ್ಲಿ ತಿಳ್ಕೊಳ್ತೀವಿ. ಆಗ್ಲೇ ಹೇಳಿದ್ದೆ ನಾನು, ನೀರು ಘನರೂಪ, ದ್ರವ ರೂಪ ಮತ್ತು ಅನಿಲ ರೂಪದಲ್ಲಿ ತನ್ನ ಭೌತ ಸ್ಥಿತಿಯನ್ನು ಏನಾಗ್ತದಪ್ಪ ಅಂದ್ರೆ ಬದಲಾವಣೆಯನ್ನು ಹೊಂದತಿ. ರಸಾಯನಶಾಸ್ತ್ರ ಅಂತ ಹೇಳಿದ್ರೆ ರಾಸಾಯನಿಕವಾಗಿ ನಾವು 100 ಡಿಗ್ರಿ ಸೆಲ್ಸಿಯಸ್ ಉಷ್ಣತೆಯನ್ನು ಕೊಟ್ಟರೆ ಆಟೋಮೆಟಿಕ್ಲಿ ನೀರು ಏನಾಗ್ತತಿ, ಎವಾಪರೇಟ್ ಆಗ್ತದೆ. ಅರ್ಥ ಆಯ್ತಾ? ಆವಿಯಾಗಿ ಹೋಗಿ ಏನಾಗ್ತತಿ, ಮೋಡಗಳಾಗಿ ಸೇರ್ಕೊಳ್ತೈತಿ. ಈಗ ನಾ ಹೇಳ್ತೇನೆ, ಮಳೆಗಾಲದಲ್ಲಿ ಮಳೆ ಬರ್ತೈತಿ, ಚಳಿಗಾಲದಲ್ಲಿ ಚಳಿ ಬೀಳ್ತೈತಿ, ಬೇಸಿಗೆ ಕಾಲದಲ್ಲಿ ಏನಾಗ್ತದಪ್ಪ ಅಂತ ಹೇಳಿದ್ರೆ ಬಿಸಿಲು ಇರ್ತೈತಿ. ಅರ್ಥ ಆಯ್ತಾ? ಇನ್ನು ಮಳೆಗಾಲದಲ್ಲಿ ಮಳೆ ಬಂದಾಗ ಏನಾಗ್ತದಪ್ಪ ಅಂತ ಹೇಳಿದ್ರೆ ಕೆರೆ ಕಟ್ಟೆಗಳೆಲ್ಲ ಏನಾಗ್ತವು, ತುಂಬಿಕೊಳ್ತವೆ. ಅದೇ ನೀರು ಏನಾಗ್ತದಪ್ಪ ಅಂದ್ರೆ ಸ್ಟೋರ್ ಆಗಿರ್ತದಲ್ಲ, ಕೆಲವೊಂದು ಪರ್ಸೆಂಟ್ ಏನಾಗ್ತೈತಿ ಅಂತ ಹೇಳಿದ್ರೆ ನೀರು ಭೂಮಿಯಲ್ಲಿ ಇಂಗುವಿಕೆ ಆಗ್ತೈತಿ. ಕೆಲವೊಂದು ಬಿಸಿಲಿನ ಶಾಖದಿಂದ ಬೇಸಿಗೆಯಲ್ಲಿ ಕಾದೇನಾಗ್ತದಪ್ಪ ಅಂತ ಹೇಳಿದ್ರೆ ಆವಿಯಾಗಿ ಹೋಗಿ ಮೋಡಗಳಾಗಿ ಸೇರ್ಕೊಳ್ತೈತಿ. ಮತ್ತ ಆ ಮೋಡಗಳಿಗೆ ತಂಪು ತಗುಲಿದಾಗ ಏನಾಗ್ತೈತಿ ಅಂತ ಹೇಳಿದ್ರೆ ಹನಿಗಳ ರೂಪದಲ್ಲಿ ಮತ್ತೆ ಏನಾಗ್ತದೆ, ಬಂದು ಭೂಮಿಗೆ ಬೀಳ್ತೈತಿ. ಇದು ಒಂದು ರೀತಿಯಾಗಿರುವಂತಹ ಒಂದು ಪರಿಸರದಲ್ಲಿರುವಂತಹ ಒಂದು ಸನ್ನಿವೇಶ. ಅರ್ಥ ಆಯ್ತಾ? ಮಳೆಗಾಲ, ಚಳಿಗಾಲ, ಬೇಸಿಗೆ ಕಾಲ, 3 ಕಾಲಗಳನ್ನ ನಾವು ಕೂಡ ಇಲ್ಲಿ ನೋಡ್ತೀವಿ. ಹಾಗಾದ್ರೆ ನಾವು ಇಲ್ಲಿ ಬೆಳೆಗಳನ್ನ ಬೆಳಿತೀವಿ. ಎಲ್ಲೆಲ್ಲಿ? ನಮ್ಮ ಭೂಮಿ. ನಾವು ಯಾವ ರೀತಿ ಬೆಳೆಗಳನ್ನ ಬೆಳಿತೀವಿ ನಿಮ್ಗೆಲ್ಲ ಗೊತ್ತಿದೆ. ಮಳೆಗಾಲದಲ್ಲಿ ಕೂಡ ಬೆಳೆಯನ್ನು ಬೆಳಿತೀವಿ, ಚಳಿಗಾಲದಲ್ಲಿ ಕೂಡ ಬೆಳೆಯನ್ನು ಬೆಳಿತೀವಿ, ಇನ್ನು ಬೇಸಿಗೆ ಕಾಲದಲ್ಲಿ ಕೂಡ ನಾವೇನ್ ಮಾಡ್ತವಪ್ಪ ಅಂತ ಬೆಳೆಗಳನ್ನ ಬೆಳಿತೀವಿ. ಈಗ ಯಾವ್ಯಾವ ಕಾಲಗಳಲ್ಲಿ ಯಾವ್ಯಾವ ಬೆಳೆಗಳನ್ನ ಬೆಳಿತೀವಿ ಅನ್ನೋದು ನಾವು ತಿಳ್ಕೊಳ್ಬೇಕಾಗಿದೆ. ಆಲ್ರೆಡಿ ಎಲ್ಲ ತಿಳ್ಕೊಂಡ್ ಬಂದಿರಿ ನೀವು, ಆದ್ರೂ ಕೂಡ ಇನ್ನೊಂದ್ಸರಿ ಹೇಳ್ತೇನೆ, ಆಮೇಲೆ ನಿಮ್ಗೆ ನೀವು ಹೇಳ್ಬೇಕು. ಈಗ ಸಾಮಾನ್ಯವಾಗಿ ನಾವು ಮಳೆಗಾಲದಲ್ಲಿ ಏನ್ ಮಾಡ್ತವಪ್ಪ ಅಂತ ಹೇಳಿದ್ರೆ, ಈಗ ಏಪ್ರಿಲ್ ತಿಂಗಳು ಅಥವಾ ಮೇ ತಿಂಗಳಲ್ಲಿ ಮಳೆ ಬಂತು ಅಂತೀರ, ಮೊದಲಿಗೆ ನಾವೇನ್ ಮಾಡ್ತೇವೆ, ಫಸ್ಟ್ ನಮ್ಮ ಭೂಮಿಯನ್ನು ಏನ್ ಮಾಡ್ತೀವಿ, ಹದಗೊಳಿಸ್ಕೊಳ್ತೀವಿ. ಅರ್ಥ ಆಯ್ತಾ? ಭೂಮಿಯನ್ನ ಹದಗೊಳಿಸ್ಕೊಂಡ್ಮೇಲೆ ಆಮೇಲೆ ಏನಾಗ್ತದಪ್ಪ ಅಂದ್ರೆ ಬಿತ್ತಲಿಕ್ಕೆ ಭೂಮಿ ಏನಾಗ್ತದ, ಅವಾಗ ಸಜ್ಜಾಗ್ತತಿ ಅಂತ ಹೇಳಿ ಕೂಡ ಕರಿತೀವಿ. ಹಾಗಾಗಿ ಒಂದು ಪ್ರದೇಶದಲ್ಲಿ ಹೆಚ್ಚು ಪ್ರಮಾಣದ ಬೆಳೆಯನ್ನ ಬೆಳೆಯುವಂತ ಒಂದು ಪ್ರದೇಶವನ್ನು ಏನಂತ ಕರಿತೀವಪ್ಪ ಅಂತ ಹೇಳಿದ್ರೆ ಕೃಷಿ ಅಂತ ಹೇಳಿ ಕೂಡ ಕರಿತೀವಿ. ಏನಂತ ಕರಿತೀವಿ? ಕೃಷಿ ಅಂತ ಹೇಳಿ ಕೂಡ ಕರಿತೀವಿ. ಅಂದ್ರೆ ಒಂದೇ ಪ್ರದೇಶದಲ್ಲಿ ಹೆಚ್ಚು ಪ್ರಮಾಣದ ಉತ್ಪಾದನೆಯನ್ನ ಮಾಡುವುದು, ಅದನ್ನ ನಾವೇನಂತ ಕರಿತೀವಿ, ಕೃಷಿ ಅಂತ ಹೇಳಿ ಕೂಡ ಕರಿತೀವಿ. ಅರ್ಥ ಆಯ್ತಾ? ಈ ಒಂದು ಕೃಷಿಯಲ್ಲಿ ನಾವು ನಮ್ಮ ದೇಶದಲ್ಲಿ ಸಾಮಾನ್ಯವಾಗಿ ಎಷ್ಟು ಪರ್ಸೆಂಟ್ ಅಪ್ಪ ಅಂದ್ರೆ ಸುಮಾರು 70% ಅಷ್ಟು ಏನ್ ಮಾಡಿದ್ದಾರೆ ಅಂದ್ರೆ ಕೃಷಿಯನ್ನ ಅವಲಂಬಿಸಿದ್ದಾರೆ. ಹಾಗಾಗಿ ನಮ್ಮ ಭಾರತ ದೇಶದ ಕೃಷಿಯನ್ನ ಏನಂತ ಕರಿತೇವಪ್ಪ ಅಂತ ಹೇಳಿದ್ರೆ ನಾವು ಮಾನ್ಸೂನ್ ಮಳೆಯೊಂದಿಗೆ ಆಡುವ ಜೂಜಾಟವಿದ್ದಂತೆ. ನಮ್ಮ ಭಾರತದ ಕೃಷಿಯನ್ನ ಏನಂತ ಕರಿತೀವಿ, ಮಾನ್ಸೂನ್ ಮಳೆಯೊಂದಿಗೆ ಆಡುವ ಜೂಜಾಟವಿದ್ದಂತೆ. ಆಡುವ ಜೂಜಾಟ ಅಂತ ಹೇಳಿ ಕೂಡ ಕರಿತೀವಿ. ಯಾಕೆ ಮಾನ್ಸೂನ್ ಮಳೆಯೊಂದಿಗೆ ಆಡುವ ಜೂಜಾಟ ಅಂತ ಹೇಳಿ ಕೂಡ ಕರಿತೀವಿ ಅಂತೀರಾ? ಜೂಜಾಟ ಅಂದ್ರೆ ಏನು? ಬರ್ಬೋದು, ಬರಿಲೇಕು ಹೋಗ್ಬೋದು. ಅರ್ಥ ಆಯ್ತಾ? ಹಾಗಾಗಿ ಮಾನ್ಸೂನ್ ಮಳೆ ಬಂದ್ರ ನಮಗೆ ಮಳೆಗಾಲದ ಬೆಳೆ ಏನಾಗ್ತದೆ, ನಮ್ಗೆ ಸಿಗ್ತತಿ.
ಮಾನ್ಸೂನ್ ಮಳೆ ಇಲ್ಲ ಅಂತ ಹೇಳಿದ್ರ ನಮಗೆ ಮಳೆಗಾಲದಲ್ಲಿ ಬೆಳೆಯುವಂತ ಬೆಳೆಗಳದವಲ್ಲ ಅದನ್ನ ನಾವು ಖಾರಿಫ್ ಬೆಳೆಗಳು ಅಂತ ಹೇಳಿ ಕೂಡ ಕರಿತೀವಿ. ಯಾವ ಬೆಳೆಗಳು ಅಂತ ಹೇಳಿ ಕರಿತೀವಿ? ಖಾರಿಫ್ ಬೆಳೆಗಳು ಅಂತ ಹೇಳಿ ಕೂಡ ಕರಿತೀವಿ. ಖಾರಿಫ್ ಬೆಳೆಗಳು ಅಂತ ಹೇಳಿದ್ರೆ ಇದು ಮಳೆಗಾಲದಲ್ಲಿ ಬೆಳೆಯುವಂತಹ ಬೆಳೆ, ಮತ್ತೆ ಚಳಿಗಾಲದಲ್ಲಿ ಬೆಳೆಯಕ್ಕೆ ಬರಂಗಿಲ್ಲ, ನೀರಿದ್ರು ಬೆಳೆಯಬಹುದು. ಮತ್ತ ಇದು ಮಳೆಯಾಶ್ರಿತ ಬೆಳೆ ಖಾರಿಫ್ ಬೆಳೆ. ಸಾಮಾನ್ಯವಾಗಿ ಭತ್ತ ಮತ್ತೆ ಶೇಂಗಾ ಮತ್ತೆ ಜೋಳ, ಸೋಯಾಬೀನು ಇತರೆ ಇತ್ಯಾದಿ. ಅರ್ಥಾಯ್ತಾ? ಇದನ್ನ ನಾವು ಖಾರಿಫ್ ಬೆಳೆಗಳು ಅಂತ ಹೇಳಿ ಕೂಡ ಕರಿತೀವಿ. ಇದು ಮಳೆಗಾಲ ಪ್ರಾರಂಭದಲ್ಲಿ ಈ ಬೆಳೆಗಳನ್ನ ಬಿತ್ತೋ ನಾವು. ಈ ಮಾನ್ಸೂನ್ ಮಳೆ ಬಂದಾಗ ಏನಾಗ್ತದಪ್ಪ ಅಂದ್ರೆ ಈ ಬೆಳೆ ಏನಾಗ್ತೈತಿ, ಚೆನ್ನಾಗಿ ಬೆಳೆ ಬೆಳಿತೈತಿ. ಜೂನ್, ಜುಲೈ, ಆಗಸ್ಟ್ ಮತ್ತು ಸೆಪ್ಟೆಂಬರ್ ಕೊನೆಯಲ್ಲಿ ಅಥವಾ ಅಕ್ಟೋಬರ್ ಫಸ್ಟ್ ನಲ್ಲಿ ಏನಾಗ್ತದಪ್ಪ ಅಂತ ಹೇಳಿದ್ರೆ ಈ ಬೆಳೆಗಳನ್ನ ನಾವೇನ್ ಮಾಡ್ತೀವಿ, ಕಟಾವ್ ಮಾಡ್ತೀವಿ. ಮತ್ತೆ ನಮ್ಮ ಭೂಮಿಯನ್ನ ತೇವಾಂಶ ಇತ್ತು ಅಂತ ಹೇಳಿದ್ರೆ ಹದಗೊಳಿಸ್ಕೊಂಡ್ಬಿಟ್ಟು ನೆಕ್ಸ್ಟ್ ಇನ್ನೊಂದು ಬೆಳೆಯನ್ನ ಬೆಳಿತೀವಿ. ಆ ಬೆಳೆಯನ್ನ ಏನಂತ ಕರಿತೀವಪ್ಪ ಅಂತಂದ್ರೆ ರಬಿ ಬೆಳೆಗಳು ಅಂತ ಹೇಳಿ ಕೂಡ ಕರಿತೀವಿ. ರಬಿ ಬೆಳೆಗಳು ಅಂತ ಹೇಳಿದ್ರೆ ಬೇಸಿಗೆ ಕಾಲದಲ್ಲಿ ಬೆಳಿತೀವಿ. ಸಾಮಾನ್ಯ ಎಲ್ಲ ಕೂಡ ರೈತರ ಮಕ್ಕಳು ಇರೋದ್ರಿಂದ ಎಲ್ಲರಿಗೂ ಕೂಡ ಗೊತ್ತಿದೆ. ರಬಿ ಬೆಳೆಗಳು ಅಂದ್ರೆ ಏನಪ್ಪಾ, ಯಾವ ಬೆಳೆಗಳಿಗೆ ರಬಿ ಬೆಳೆಗಳು ಅಂತ ಹೇಳಿ ಕರಿತೀವಿ? ಯಾರು ಹೇಳ್ತೀವಿ? ಚಳಿಗಾಲ ಮತ್ತು ಬೇಸಿಗೆ ಬೆಳೆ. ಅದೇ ಚಳಿಗಾಲದಲ್ಲಿ ಬೆಳೆಯುವಂತ ಬೆಳೆ. ಅದೇ ಯಾವ ಬೆಳೆಗಳನ್ನ ಬೆಳಿತೀವಿ? ಜೋಳ, ರಾಗಿ. ಜೋಳ ಅಂದ್ರ ಎರಡು ರೀತಿ ಬರುತ್ತೆ. ಬಿಳಿ ಜೋಳ ಅಂತ ಹೇಳಿ ಬರುತ್ತೆ. ಎರಿ ಭೂಮಿಗಳಲ್ಲಿ ನಾವು ಹೆಚ್ಚಾಗಿ ಬೆಳೆಯನ್ನ ಬೆಳಿತೀವಿ. ಬಿಳಿ ಜೋಳ, ಕಡಲೆ ಮತ್ತ ಹುರುಳಿ ಅಂತ ಹೇಳಿ ಕೂಡ ಕರಿತೀವಿ. ಬಿಳಿ ಜೋಳ, ಕಡಲೆ, ಹುರುಳಿ ಇವುಗಳನ್ನು ನಾವೇನ್ ಮಾಡ್ತೀವಿ? ಕುಸುಬಿನೂ ಕೂಡ ಬೆಳಿತೀವಿ ನಾವು. ಬೇಸಿಗೆ ಕಾಲದಲ್ಲಿ ಅಂದ್ರ ಚಳಿಗಾಲದಲ್ಲಿ ಬೆಳೆಯುವಂತ ಬೆಳೆ. ಇವುಗಳನ್ನ ಏನಂತ ಕರಿತೀವಪ್ಪ ಅಂತ ಹೇಳಿದ್ರೆ ನಾವು ರಬಿ ಬೆಳೆಗಳು ಅಂತೇಳಿ ಕೂಡ ಕರಿತೀವಿ. ಅರ್ಥಾಯ್ತಾ? ಈಗ ನಮ್ಮ ಕೃಷಿ 70% ಅವಲಂಬಿಸಿರುವಂತ ಪ್ರಮಾಣನೇ ಜಾಸ್ತಿ ಇರೋದ್ರಿಂದ ನಮ್ಮ ದೇಶದ ಮೂಲ ಕಸುಬ ಏನಪ್ಪಾ ಅಂತ ಹೇಳಿದ್ರೆ ಕೃಷಿಯಾಗಿದೆ. ಅರ್ಥಾಯ್ತಾ? ಹಾಗಾಗಿ ಕೃಷಿ ಇಲ್ಲ ಅಂತ ಹೇಳಿದ್ರೆ ನಮ್ಮ ದೇಶದ ಆರ್ಥಿಕ ಸ್ಥಿತಿ ಏನಾಗ್ತದಪ್ಪ ಅಂತ ಹೇಳಿದ್ರೆ ಬಹಳ ಕೆಳಮಟ್ಟಕ್ಕೆ ಹೋಗ್ತದೆ. ಅರ್ಥಾಯ್ತಾ? ಹಾಗಾಗಿ ಕೃಷಿಯೇತರ ಚಟುವಟಿಕೆಗಳು ಅಂತ ಹೇಳಿ ಕೂಡ ಬರ್ತವೆ. ಏನಪ್ಪ ಕೃಷಿಯೇತರ ಚಟುವಟಿಕೆಗಳು ಅಂತ ಹೇಳಿದ್ರೆ ಇಲ್ಲಿ ನಮ್ಮ ಒಂದು ಕೃಷಿಯ ಜೊತೆಗೆ ನಾವೇನ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ಹೈನುಗಾರಿಕೆ ಇರ್ಬೋದು, ಮತ್ತೆ ರೇಷ್ಮೆ ಸಾಕಾಣಿಕೆ, ಕೋಳಿ ಸಾಕಾಣಿಕೆ ಅಂತ ಹೇಳಿ ಕೂಡ ಕರಿತೀವಿ. ಇವುಗಳನ್ನ ನಾವು ಕೃಷಿಯೇತರ ಚಟುವಟಿಕೆ ಜೊತೆಗೆ ಇವುಗಳನ್ನು ನಾವು ಬೆಳೆಸ್ಕೊಂತ ಮಾಡ್ಕೊಂತ ಹೋದಿಪ್ಪ ಅಂತಾರೆ ನಮ್ಮ ಆರ್ಥಿಕ ಪರಿಸ್ಥಿತಿ ಏನಾಗ್ತೈತಿ ಅಂತ ಹೇಳಿದ್ರೆ ಸುಧಾರಿಸ್ತೈತಿ. ಅರ್ಥಾಯ್ತಾ? ನಮ್ಮ ಆರ್ಥಿಕ ಪರಿಸ್ಥಿತಿ ಸುಧಾರಿಸ್ತಂದ್ರೆ ಆಟೋಮೆಟಿಕ್ಲಿ ನಮ್ಮ ದೇಶದ ಆರ್ಥಿಕತೆ ಏನಾಗ್ತೈತಿ, ಜಾಸ್ತಿ ಆಗ್ತೈತಿ. ಅರ್ಥಾಯ್ತಾ? ಹಾಗಾಗಿ ಕೃಷಿಯೇತರ ಚಟುವಟಿಕೆಗಳ ಜೊತೆಗೆ ನಾವೇನ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ಈ ಕೃಷಿಯೇತರ ಚಟುವಟಿಕೆಗಳನ್ನು ಕೂಡ ನಾವು ಮಾಡ್ಬೇಕಾಗಿತ್ತು. ನೆಕ್ಸ್ಟ್ ಇನ್ನೊಂದು ಏನಪ್ಪಾ ಅಂತಂದ್ರೆ ನಾವು ಕೃಷಿಯ ಬಗ್ಗೆ ತಿಳ್ಕೊಳ್ಬೇಕಾದಾಗ ನಮ್ಮ ಭೂ ಪ್ರದೇಶವನ್ನ ಹೇಳಿದ್ವಿ, ಕೃಷಿಯನ್ನ ಅವಲಂಬಿಸಿರುವಂತ ದೇಶ ಆಗಿರೋದ್ರಿಂದ ನಾವಿಲ್ಲಿ ಏನ್ ಮಾಡ್ತದಪ್ಪ ಅಂದ್ರೆ ನಮ್ಮ ಬೇಸಾಯಕ್ಕೆ ಎರಡು ರೀತಿಯಾಗಿರುವಂತಹ ನಾವು ಗೊಬ್ಬರಗಳನ್ನ ಯೂಸ್ ಮಾಡ್ತೇವೆ. ಒಂದು ಏನಪ್ಪಾ ಅಂತ ಹೇಳಿದ್ರೆ ಸಾವಯವ ಗೊಬ್ಬರ, ಇನ್ನೊಂದೇನಪ್ಪಾ ಅಂತ ಹೇಳಿದ್ರೆ ರಾಸಾಯನಿಕ ಗೊಬ್ಬರ. ಒಂದು ಸಾವಯವ ಗೊಬ್ಬರ, ಒಂದು ರಾಸಾಯನಿಕ ಗೊಬ್ಬರ. ನೀವೇ ಹೇಳ್ಬೋದು ಸಾವಯವ ಗೊಬ್ಬರ ಅಂದ್ರೆ ಕೊಟ್ಟಿಗೆ ಗೊಬ್ಬರ ಅಂತ ಹೇಳಿ ಕೂಡ ಕರಿತೀವಿ. ಯಾರು ಹೇಳ್ತೀರಿ ಸಾವಯವ ಗೊಬ್ಬರದ ಬಗ್ಗೆ? ಯಾರಾದ್ರೂ ಹೇಳ್ಬೋದು ಸಾವಯವ ಗೊಬ್ಬರದ ಬಗ್ಗೆ? ಹೇಳೋಣ. ಸಾವಯವ ಗೊಬ್ಬರ ಅಂದ್ರೆ ನೀವೇನ್ ತಿಳ್ಕೊಳ್ಳಿ? ಪ್ರಕೃತಿಯಲ್ಲಿ ಇರುವಂತಹ ಆಯ್ತು. ಏನು ಸಾವಯವ ಗೊಬ್ಬರ ಅಂದ್ರೆ? ಹೇಳಿ. ನಿಮ್ಮ ಮನೆ ಮುಂದೆ, ನಿಮ್ಮ ಮನೆ ಸುತ್ತಮುತ್ತಲು, ನಿಮ್ಮ ಮನೆ ಹಿತ್ತಲುಗಳಲ್ಲಿ ಇವುಗಳನ್ನ ಏನ್ ಮಾಡ್ತಾರಪ್ಪ ಅಂತಾರೆ ಈ ಒಂದು ಗೊಬ್ಬರವನ್ನು ಉತ್ಪಾದನೆಯನ್ನ ಮಾಡ್ತೀವಿ. ಅರ್ಥ ಆಯ್ತಾ? ಅದನ್ನ ನಾವು ಸಾವಯವ ಗೊಬ್ಬರ ಅಂತ ಹೇಳಿ ಕೂಡ ಕರಿತೀವಿ. ಹೇಳಿ, ನೀನ್ ಹೇಳ. ಹಸುವಿನ ಗೊಬ್ಬರ ಮತ್ತೆ ಕುರಿ ಗೊಬ್ಬರ ಮತ್ತೆ ಸರಿ ಕೂತ್ಕೊ. ಇಲ್ಲಿ ನೋಡಲಿ ನಾವೇನಪ್ಪಾ ಅಂತ ಹೇಳಿದ್ರೆ ಈ ಸಾವಯವ ಗೊಬ್ಬರದಲ್ಲಿ ಹಸುವಿನ ಗೊಬ್ಬರವನ್ನು ನಾವು ಬಳಕೆಯನ್ನ ಮಾಡ್ತೀವಿ. ಹಸುಗಳು ಮಲಮೂತ್ರ ವಿಸರ್ಜನೆ ಮಾಡಿರೋದನ್ನ ಒಂದು ಕಡೆ ಏನ್ ಮಾಡ್ತೇವಪ್ಪ ಅಂದ್ರೆ ಸೇಕರಿಸಾಕ್ತೇವೆ. ಅವುಗಳನ್ನ ಒಂದು 7 ರಿಂದ 8 ತಿಂಗಳು ಪಳೆಯುವಂತೆ ಮಾಡ್ತೇವೆ. ಆಮೇಲೆ ಆ ಗೊಬ್ಬರವನ್ನ ತೆಗೆದುಕೊಂಡ್ಬಿಟ್ಟು ನಾವೇನ್ ಮಾಡ್ತೀವಿ, ನಮ್ಮ ಹೊಲಗಳಿಗೆ ಹಾಕ್ತೀವಿ.
ಅದು ಒಂದು ರೀತಿ ಗೊಬ್ಬರ. ಹಸಿರು ಗೊಬ್ಬರ ಅಂತ ಹೇಳಿ ಕೂಡ ಒಂದು ಬರ್ತೈತಿ. ನಾವು ಹೊಲಗಳಲ್ಲಿ ಏನ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಹುಲ್ಲನ್ನ ಬೆಳೆಸೋದು, ಅಂದ್ರೆ ಅದೇ ಹಸಿರು ಪ್ರಮಾಣವನ್ನು ಬೆಳೆಸೋದು. ಅದನ್ನ ಏನ್ ಮಾಡೋದಪ್ಪ ಅಂತ ಹೇಳಿದ್ರೆ ಕಲ್ಟಿವೇಶನ್ ಮಾಡೋದು. ಅವಾಗ ಏನಾಗ್ತೈತಿ, ನಿಮ್ ಹೊಲಗಳಲ್ಲಿ ಏನಾಗ್ತೈತಿ, ಹಸಿರು ಗೊಬ್ಬರ ಏನಾಗ್ತೈತಿ ಉತ್ಪತ್ತಿ ಆಗ್ತೈತಿ. ಇನ್ನು ಕುರಿ ಗೊಬ್ಬರ, ಆಮೇಲೆ ರೇಷ್ಮೆದ್ದು ಕೂಡ ನಾವ್ ಏನ್ ಮಾಡ್ಬೋದಪ್ಪ ಅಂತ, ರೇಷ್ಮೆ ಆ ಕಡ್ಡಿಯನ್ನ ನಾವು ಬಳಕೆಯನ್ನು ಮಾಡೋದಿಲ್ಲ. ನೆಕ್ಸ್ಟ್ ಇನ್ನೊಂದು ಯಾವ್ದು ಬರ್ತಪ್ಪ ಅಂದ್ರೆ ಕೋಳಿ ಗೊಬ್ಬರವನ್ನು ಕೂಡ ನಾವೇನ್ ಮಾಡ್ಬೋದು, ನಮ್ಮ ಕೃಷಿ ಚಟುವಟಿಕೆಗಳಿಗೆ ನಾವೇನ್ ಮಾಡ್ಕೊಳ್ಬಹುದು, ಬಳಕೆಯನ್ನ ಮಾಡ್ಕೊಳ್ಬಹುದು. ಇವೆಲ್ಲವುಗಳನ್ನ ನಾವು ಬಳಕೆನ ಮಾಡ್ಕೊಂಡ್ರೆ ಏನಾಗ್ತದಪ್ಪ ಅಂತ ಹೇಳಿದ್ರೆ ನಮ್ಮ ಭೂಮಿಯ ಫಲವತ್ತತೆ ಹೆಚ್ಚಿಗೆ ಆಗ್ತದೆ. ಆಮೇಲೆ ಈ ಸಾವಯವ ಗೊಬ್ಬರ ಐತಲ್ಲ, ಈ ಸಾವಯವ ಗೊಬ್ಬರವನ್ನು ನಾವು ಬಳಕೆನ ಮಾಡೋದ್ರಿಂದ ನಮ್ಮ ಕೃಷಿ ಭೂಮಿ ಬೇಗನೆ ಏನಾಗಂಗಿಲ್ಲಪ್ಪ ಅಂತ ಹೇಳಿದ್ರೆ ಕಲುಷಿತಗೊಳ್ಳೋದಿಲ್ಲ. ಅರ್ಥ ಆಯ್ತಾ? ಈಗ ಇಲ್ಲಿ ನೀವು ಅಬ್ಸರ್ವ್ ಮಾಡ್ರಿ, ಎರಡು ಫೀಲ್ಡ್ ಅನ್ನು ನಾವು ಆಯ್ಕೆಯನ್ನು ಮಾಡಿಕೊಂಡು ಎರಡೂ ಕೂಡ ಸಮ ಪ್ರಮಾಣದಲ್ಲಿದೆ. ಇವೆರಡು ಭೂಮಿಯಲ್ಲಿ ಇದರಲ್ಲಿ ಏನ್ ಮಾಡೋಣಪ್ಪ ಅಂದ್ರೆ ಸಾವಯವ ಗೊಬ್ಬರವನ್ನ ಬಳಕೆ ಮಾಡೋಣ, ಇದಕ್ಕೆ ರಾಸಾಯನಿಕ ಗೊಬ್ಬರವನ್ನ ಬಳಕೆಯನ್ನು ಮಾಡೋಣ. ಅರ್ಥ ಆಯ್ತಾ? ಇದರಲ್ಲಿ ಕೂಡ ನಾವು ಸಾವಯವ ಗೊಬ್ಬರ ಮತ್ತು ರಾಸಾಯನಿಕ ಗೊಬ್ಬರಗಳನ್ನ ಬಳಕೆಯನ್ನ ಮಾಡ್ಕೊಂಡಾಗ ಇದರಲ್ಲಿ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ ಇಲ್ಲಿ ಸಾವಯವ ಗೊಬ್ಬರ ಹಾಕಿಬಿಟ್ಟು ನಾವು ಬೆಳೆಗಳನ್ನ ಬೆಳಿತೀವಿ. ಈ ಫೀಲ್ಡ್ ಅಲ್ಲಿ ಏನಾಗ್ತದಪ್ಪ ಅಂತ ಹೇಳಿದ್ರೆ ಸೇಮ್ ಏರಿಯಾದು ಇದರಲ್ಲಿ ಒಂದು 20 ಕ್ವಿಂಟಲ್ ಬಂತಪ್ಪ ಅಂತ ಹೇಳಿದ್ರೆ ಇದರಲ್ಲಿ ಏನಾಗ್ಬೋದು ಅಂತ ಹೇಳಿದ್ರೆ ಒಂದು 22 ಕ್ವಿಂಟಲ್ ಬರ್ಬೋದು. ಇದು ಜಾಸ್ತಿ ಬರ್ಬೋದು, ಇಲ್ಲ ಅಂತ ಹೇಳಿದ್ರೆ ರಾಸಾಯನಿಕ ಗೊಬ್ಬರ. ಮತ್ತೆ ಮರು ವರ್ಷ ಇದೇ ಸೇಮ್ ಫೀಲ್ಡ್ ಅಲ್ಲಿ ಇಷ್ಟೇ ಪ್ರಮಾಣದಲ್ಲಿ ಸಾವಯವ ಗೊಬ್ಬರವನ್ನ ನೀವು ಬಳಕೆಯನ್ನ ಮಾಡಿ, ಅಷ್ಟೇ ಪ್ರಮಾಣ ಸಾವಯವ ಗೊಬ್ಬರ ಇದು ಕೂಡ ಏನಾಗ್ತದಪ್ಪ ಅಂದ್ರೆ 22 ಕ್ವಿಂಟಲ್ ಆಗ್ತತಿ. ನೀವೇನಾದ್ರೂ ಕೂಡ ಇದರಲ್ಲಿ ರಾಸಾಯನಿಕ ಗೊಬ್ಬರವನ್ನ ಇಲ್ಲಿ ಏನು ಒಂದು ಚೀಲವನ್ನು ಬಳಕೆನ ಮಾಡಿದಿಲ್ಲ, ಅದೇ ಒಂದು ಚೀಲವನ್ನು ಇಲ್ಲಿ ಬಳಕೆನ ಮಾಡಿದ್ರೆ ನಿಮ್ಮ ಇಳುವರಿ ಏನಾಗ್ತಾ ಹೋಗ್ತದೆ, ಕುಂಠಿತ ಆಗ್ತಾ ಹೋಗ್ತದೆ. ಬಟ್ ಬರೀ ಇಲ್ಲಿ ಒಂದು ಚೀಲ ಬಳಕೆ ಮಾಡಿದ್ರು ಕೂಡ ಏನಾಗ್ತದೆ, ಇಳುವರಿ ಏನಾಗ್ತಾ ಹೋಗ್ತತಿ, ಕುಂಠಿತವಾಗ್ತದೆ. ಇದು ಮತ್ತೆ ಜಾಸ್ತಿ ಆಗ್ಬೇಕಪ್ಪ, 22 ಆಗ್ಬೇಕು ಅಂತ ಹೇಳಿದ್ರೆ ನಾವ್ ಇಲ್ಲಿ ಮಾಡ್ಬೇಕು ಪ್ಲಸ್ ಮತ್ತೆ ಇನ್ನೊಂದು ಚೀಲವನ್ನು ಬಳಕೆನ ಮಾಡ್ಕೊಳ್ಬೇಕು. ಅವಾಗ ಎಲ್ಲಿ ಬರ್ತದಪ್ಪ ಅಂತ ಹೇಳಿದ್ರೆ ಅವಾಗ ನಿಮ್ದು 20 ಕ್ವಿಂಟಲ್ ಬರುತ್ತೆ. ಬಟ್ ಈಗ ಏನಾಗ್ತದೆ ಗೊತ್ತಾ, ಮತ್ತೆ ಮರು ವರ್ಷ ನೀವು ಮತ್ತೆ ಅದೇ ಅಷ್ಟೇ ಪ್ರಮಾಣದ ಸಾವಯವ ಗೊಬ್ಬರ ಬಳಕೆ ಮಾಡ್ಕೊಂತ ಹೊಂಟ್ರೆ ಇದ್ರ ಪ್ರಮಾಣ ಏನಾಗ್ತದಪ್ಪ ಅಂತ ಹೇಳಿದ್ರೆ ಜಾಸ್ತಿ ಆಗ್ತಾ ಹೋಗ್ತದೆ, ಹೊರತಾಗಿ ಕಡಿಮೆ ಆಗ್ತದೆ. ಯಾಕಂತ ಹೇಳಿದ್ರೆ ಇದು ಭೂಮಿ ಏನಾಗ್ತೈತಿ ಫಲವತ್ತತೆ ವರ್ಷದಿಂದ ವರ್ಷಕ್ಕೆ ಏನಾಗ್ತಾ ಹೋಗ್ತದೆ, ಸಾವಯವ ಗೊಬ್ಬರದ್ದು ಜಾಸ್ತಿ ಆಗ್ತೈತಿ. ರಾಸಾಯನಿಕ ಗೊಬ್ಬರದ ಏನಾಗ್ತದಪ್ಪ ಅಂತ ಹೇಳಿದ್ರೆ ನೀವು ರಾಸಾಯನಿಕ ಗೊಬ್ಬರವನ್ನ ಹೆಚ್ಚು ಪ್ರಮಾಣದಲ್ಲಿ ಬಳಕೆಯನ್ನು ಮಾಡ್ಕೊತ ಹೋಗ್ಬೇಕು. ಉತ್ಪಾದನೆ ಏನಾಗ್ತಾ ಹೋಗ್ತದಪ್ಪ ಅಂದ್ರೆ ಹಂಗಾರೆ ಹೆಚ್ಚಿಸ್ಕೊಳ್ತಾ ಹೋಗ್ಬೋದು. ಆದ್ರೆ ಆರ್ಥಿಕ ಸ್ಥಿತಿ ಏನಾಗ್ತದಪ್ಪ ಅಂತ ಹೇಳಿದ್ರೆ ಇದ್ರ ಖರ್ಚು ಕಡಿಮೆ, ಇದೇನಾಗ್ತದಪ್ಪ ಅಂದ್ರೆ ಖರ್ಚು ಏನಾಗ್ತತಿ ಜಾಸ್ತಿ ಹೆಚ್ಚಾಗ್ತದೆ. ಅರ್ಥ ಆಯ್ತಾ? ಅವಾಗ ಇದ್ರ ಉತ್ಪಾದನೆಗಿಂತ ಈ ಉತ್ಪಾದನೆ ಬೆಸ್ಟ್, ಈ ಉತ್ಪಾದನೆ ಚೆನ್ನಾಗಿ. ಯಾವ್ದು ಬೆಟರ್? ಸಾವಯವ ಗೊಬ್ಬರ ಉತ್ಪಾದನೆ ಏನಾಗ್ತತಿ ಜಾಸ್ತಿ ಆಗ್ತತಿ. ಆಮೇಲೆ ಸಾವಯವ ಗೊಬ್ಬರ ಜಾಸ್ತಿ ಆಗೋದ್ರ ಜೊತೆಗೆ ನಿಮ್ಮ ಪರಿಸರ ಮಾಲಿನ್ಯ ಏನಾಗಂಗಿಲ್ಲ, ಉಂಟಾಗಂಗಿಲ್ಲ. ಇಲ್ಲ ಅಂತ ಹೇಳಿದ್ರೆ ಏನಾಗ್ತದಪ್ಪ ಅಂತ ಹೇಳಿದ್ರೆ ಪರಿಸರ ಮಾಲಿನ್ಯ ಉಂಟಾಗ್ತದೆ. ಈ ಪರಿಸರ ಮಾಲಿನ್ಯ ಉಂಟಾಯ್ತಪ್ಪ ಅಂದ್ರೆ ಈ ಕಲುಷಿತಗಳು ಏನಾಗ್ತಾವ ಅಂತ ಹೇಳಿದ್ರೆ ಒಂದು ಮತ್ತು ಅದ್ರ ಜೊತೆ ಇನ್ನೊಂದು ಏನಾಗ್ತಾ ಹೋಗ್ತದಪ್ಪ ಅಂತ ಹೇಳಿದ್ರೆ ಸೇರ್ಕೊಳ್ತಾ ಹೋಗ್ತದೆ. ಆಮೇಲೆ ಇನ್ನೂ ಕೂಡ ನಮ್ಮ ಭೂಮಿಯನ್ನ ನಾವು ಫಲವತ್ತತೆಯನ್ನ ಮಾಡ್ಕೊಳ್ಬೇಕಪ್ಪ ಅಂದ್ರೆ ಇನ್ನೂ ಒಂದು ಏನಿದೆ ಅಂತ ಹೇಳಿದ್ರೆ ನಾವು ಒಂದೇ ಭೂಮಿಯಲ್ಲಿ ಒಂದೇ ಬೆಳೆಯನ್ನ ಪ್ರತಿ ವರ್ಷ ಬೆಳೆದ್ರಿಂದ ಏನಾಗ್ತದಪ್ಪ ಅಂತ ಹೇಳಿದ್ರೆ ನಮ್ದು ಭೂಮಿ ಏನಾಗ್ತಾ ಹೋಗ್ತತಿ, ಡೇ ಬೈ ಡೇ ಏನಾಗ್ತಾ ಹೋಗ್ತತಿ, ಉತ್ಪಾದನೆ ಕಡಿಮೆ ಆಗ್ತಾ ಹೋಗ್ತತಿ. ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಒಂದು ವರ್ಷ ದ್ವಿದಳ ಧಾನ್ಯವನ್ನು ಬೆಳೆದ, ದ್ವಿದಳ ಮತ್ತು ಏಕದಳ ಅಂತ ಹೇಳಿ ಕೂಡ ಕರಿತೀವಿ. ನೋಡ್ರಿ, ದ್ವಿದಳ ದಳಕ್ಕೂ ಏಕದಳಕ್ಕೂ ಕೂಡ ಡಿಫ್ರೆನ್ಸ್ ಇದೆ. ನೋಡ್ರಿ, ದ್ವಿದಳ ಧಾನ್ಯ ಅಂದ್ರೆ ಏನಿರ್ತದಪ್ಪ ಅಂತ ಹೇಳಿದ್ರೆ ಇಲ್ಲಿ ದ್ವಿದಳ ಧಾನ್ಯದ ಬೇರಿನ ರಚನೆ ಹೆಂಗ್ ಬರ್ತತಿ ಅಂತ ಹೇಳಿದ್ರೆ ಇಲ್ಲಿ ನೋಡ್ರಿ, ಸಾಮಾನ್ಯವಾಗಿ ಇದು ದ್ವಿದಳದ ಬೇರಿನ ರಚನೆ ಹಿಂಗಿರುತ್ತೆ, ಈ ರೀತಿಯಾಗಿರುತ್ತೆ. ಇಲ್ಲಿ ಏಕದಳದ ಬೇರಿನ ರಚನೆ ಹೆಂಗಿರ್ತದಪ್ಪ ಅಂದ್ರೆ ಈ ರೀತಿಯಾಗಿರುತ್ತೆ, ಗುಚ್ಛದ ರೂಪದಲ್ಲಿರುತ್ತೆ. ಬಟ್ ನಿಮ್ಗೆ ಇನ್ನೊಂದು ಗೊತ್ತಿರ್ಬೇಕು, ಸಸ್ಯಗಳ ಬೆಳವಣಿಗೆಗೆ ಅತಿ ಅವಶ್ಯಕವಾಗಿರುವಂತ ಒಂದು ಅನಿಲ ಇದೆ. ಯಾವ್ದು ಹೇಳಿ ನೋಡೋಣ? ನೈಟ್ರೋಜನ್. ವೆರಿ ಗುಡ್. ಯಾವ್ದು? ನೈಟ್ರೋಜನ್. ಸಸ್ಯಗಳ ಬೆಳವಣಿಗೆಗೆ ಅತ್ಯಂತ ಅವಶ್ಯಕವಾಗಿರುವಂತ ಒಂದು ಅನಿಲ ಇದೆ, ನೈಟ್ರೋಜನ್. ನೋಡಿ, ಇದು ವಾತಾವರಣದಲ್ಲಿ 78% ಇದೆ. ವಾತಾವರಣದಲ್ಲಿ 78% ಇದ್ರೂ ಕೂಡ ಸಸ್ಯಗಳು ಡೈರೆಕ್ಟ್ ಆಗಿ ಏಕದಳ ಸಸ್ಯ ನೈಟ್ರೋಜನ್ ಅನ್ನು ತೆಗೆದುಕೊಳ್ಳಿಕ್ಕೆ ಆಗಿಲ್ಲ. ಅರ್ಥ ಆಯ್ತಾ? ಏನಾಗ್ಬೇಕಪ್ಪ ಅಂತ ಹೇಳಿದ್ರೆ ಇದು ದ್ವಿದಳ ಧಾನ್ಯ ಇರುತ್ತಲ್ಲ, ಇಲ್ಲಿ ಗಂಟುಗಳು ಇರ್ತದೆ. ಶೇಂಗಾ ಗಿಡ ನೋಡಿದ್ರೆ ನೀವು ಈ ರೀತಿಯಾಗಿರುವಂತ ಗಂಟು, ಬಿಳಿ ಗಂಟುಗಳು ಇರ್ತವೆ ನೋಡ್ರಿ. ಅದು ನೀವು ಅಮುಕಿದ್ರಿ ಅಂತ ಹೇಳಿದ್ರೆ ನೀರ್ನೇಂಗ್ ಬರ್ತದೆ ನೋಡ್ರಿ ಅಷ್ಟ. ಅದೇನಪ್ಪಾ ಅಂತ ಹೇಳಿದ್ರೆ ನೈಟ್ರೋಜನ್, ಅದೇನೋ ನೈಟ್ರೋಜನ್ ಫಿಕ್ಸೇಷನ್ ಆಗಿರ್ತದೆ.
ಅಲ್ಲಿ ಯಾವ ಒಂದು ಬ್ಯಾಕ್ಟೀರಿಯಾ ಇರುತ್ತೆ, ಯಾವ್ದಪ್ಪ ಅಂದ್ರೆ ರೈಸೋಬಿಯಂ ಬ್ಯಾಕ್ಟೀರಿಯಾ ಅಂತ ಹೇಳಿ ಕೂಡ ಕರಿತೀವಿ. ರೈಸೋಬಿಯಂ ಬ್ಯಾಕ್ಟೀರಿಯಾ ಅದೇನ್ ಮಾಡ್ತದಪ್ಪ ಅಂದ್ರೆ ವಾತಾವರಣದಲ್ಲಿರುವಂತ ನೈಟ್ರೋಜನ್ ಅನ್ನ ಹೀರ್ಕೊಂಡು ಈ ಗಂಟುಗಳಲ್ಲಿ ಏನ್ ಮಾಡ್ತೈತಿ, ಸಂಗ್ರಹವಾಗಿರ್ತೈತಿ. ಈ ವರ್ಷ ದ್ವಿದಳ ಧಾನ್ಯ ಹಾಕಿದ್ರ ಇದು ನೀವು ಶೇಂಗಾ ಗಿಡವನ್ನ ಕಿತ್ತು ನೋಡ್ರಿ ಅಥವಾ ಕಡಲೆ ಗಿಡವನ್ನ ಕಿತ್ತು ನೋಡ್ರಿ, ಕೆಲವೊಂದು ಗಂಟುಗಳು ಏನಾಗ್ತವೆ, ಎಲ್ಲಿ ಉಳ್ಕೊಳ್ತವೆ, ಭೂಮಿಯ ಗರ್ಭದಲ್ಲೇ ಉಳ್ಕೊಳ್ತವೆ, ಭೂಮಿಯ ಒಳಗಡೆನೆ ಉಳ್ಕೊಳ್ತವೆ. ಅವಾಗ ಏನಾಗ್ತೈತಿ ಅಂತಂದ್ರೆ ಕಿತ್ರಿ ಮತ್ತೆ ಉಳುಮೆಯನ್ನ ಮಾಡಿದ್ರಿ, ಮರು ವರ್ಷ ಏನ್ ಮಾಡಿದ್ರಪ್ಪ ಅಂದ್ರೆ ಇದೇ ಹೊಲಕ್ಕೆ ಏನ್ ಮಾಡಿದ್ರಿ, ಮೆಕ್ಕೆಜೋಳವನ್ನ ಹಾಕಿದ್ರಿ. ಅವಾಗ ಈ ಸಸ್ಯಕ್ಕೆ ಬೇಕಾಗಿರುವಂತ ನೈಟ್ರೋಜನ್ ಇದು ಮೂಲಕ ಇದಕ್ಕೆ ಏನಾಗ್ತದಪ್ಪ ಅಂತೀರಾ ಸಿಗ್ತತಿ. ಅವಾಗ ಇದನ್ನ ಇಳುವರಿ ಏನಾಗ್ತೈತಿ ಅಂತಂದ್ರೆ ಚೆನ್ನಾಗಿ ಏನಾಗ್ತೈತಿ ಬರ್ತೈತಿ. ಅವಾಗ ಆದಾಯ ಏನಾಗ್ತೈತಿ ಜಾಸ್ತಿ ಆಗ್ತೈತಿ. ಹಾಗಾಗಿ ನಮ್ಮ ಭೂಮಿಯಲ್ಲಿ ಪ್ರತಿ ವರ್ಷ ಒಂದೇ ಬೆಳೆಯನ್ನು ನಾವು ಬೆಳೆದ್ರೆ ಏನಾಗ್ತಾ ಹೋಗ್ತದಪ್ಪ ಅಂತೀರ, ವರ್ಷದಿಂದ ವರ್ಷಕ್ಕೆ ಹೋದಂತೆ ಏನಾಗ್ತಾ ಹೋಗ್ತೈತಿ ಅಂತಂದ್ರ ನಮ್ದು ಖರ್ಚು ಜಾಸ್ತಿ ಆಗ್ತೈತಿ, ಆದಾಯ ಕಡಿಮೆ ಆಗ್ತೈತಿ, ನಮ್ಮ ಭೂಮಿಯ ಫಲವತ್ತತೆನೂ ಕೂಡ ಕಡಿಮೆ ಆಗ್ತಾ ಹೋಗ್ತೈತಿ. ಹಾಗಾಗಿ ನಾವು ಒಂದು ಭೂಮಿಯಲ್ಲಿ ನಾವೇನ್ ಮಾಡ್ಬೇಕಪ್ಪ ಅಂತೀರ, ನಾವೇನ್ ಮಾಡ್ತಾ ಹೋಗ್ಬೇಕು, ಬೆಳೆಗಳನ್ನ ಚೇಂಜ್ ಮಾಡ್ಕೊಂತ ಹೋಗ್ಬೇಕು. ಈ ವರ್ಷ ಒಂದು ಬೆಳೆ ಬೆಳೆದ್ರ ಏಕದಳ ಧಾನ್ಯಗಳನ್ನ ಬೆಳೆದ್ರೆ ಮರು ವರ್ಷ ನಾವೇನ್ ಮಾಡ್ಬೇಕು, ದ್ವಿದಳ ಧಾನ್ಯವನ್ನ ಬೆಳಿಬೇಕು. ಇವಾಗ ಹಿಂಗ ನಾವು ಚೇಂಜ್ ಮಾಡ್ಕೊಂತ ಬೆಳಿತಾ ಬೆಳಿತಾ ಹೋದಾಗ ಏನಾಗ್ತದಪ್ಪ ಅಂತಂದ್ರೆ ನಮ್ಮ ಭೂಮಿಯ ಫಲವತ್ತತೆನೂ ಕೂಡ ಏನಾಗ್ತತಿ ಜಾಸ್ತಿ ಆಗ್ತತಿ. ಇನ್ನೊಂದು, ಈಗ ನಾವು ಕಸ ಕಡ್ಡಿಗಳನ್ನ ನಾವು ಭೂಮಿಯಲ್ಲಿ ಹಾಗೆ ಬಿಡೋದ್ರಿಂದ ಏನಾಗ್ತದಪ್ಪ ಅಂತ ಹೇಳಿದ್ರೆ ನಮ್ಮ ಭೂಮಿಯಲ್ಲಿರುವಂತ ಕೆಲವೊಂದು ಸೂಕ್ಷ್ಮಾಣು ಜೀವಿಗಳು ಏನ್ ಮಾಡ್ತಪ್ಪ ಅಂದ್ರೆ ಅದನ್ನ ವಿಘಟಿಸ್ತವು ಅಂತ ಹೇಳ್ತವೆ, ವಿಘಟಕಗಳು ಅಂತ ಹೇಳಿ ಕೂಡ ಕರಿತೀವಿ. ಆ ವಿಘಟಕಗಳು ಯಾವಪ್ಪ, ರೈತರ ಮಿತ್ರ ಅಂತ ಹೇಳಿ ಒಂದು ಕರಿತೇವೆ ನಾವು. ಆ ವಿಘಟಕವನ್ನು ಯಾವ್ದು ಹೇಳಿ ನೋಡೋಣ, ಯಾವ್ದು, ಎರೆಹುಳು ಅಂತ ಹೇಳಿ ಕೂಡ ಕರಿತೀವಿ. ಇದು ಎರೆಹುಳು ಐತಲ್ಲ, ಇದು ರೈತನ ಮಿತ್ರ ಅಂತ ಹೇಳಿ ಕೂಡ ಕರಿತೀವಿ. ರೈತನ ಮಿತ್ರ. ಯಾಕೆ ರೈತನ ಮಿತ್ರ ಅಂತ ಹೇಳಿ ಕೂಡ ಕರಿತೀವಿ ಅಂತ ಹೇಳಿದ್ರೆ, ನೀವೇನಾದ್ರೂ ಕೆಲವೊಂದು ಇವುಗಳಲ್ಲಿ ಹೋಗಿದ್ರಿ ಅಂತ ಹೇಳಿದ್ರೆ, ಕಸ ಕಟ್ಟಿ ಏನೇ ಅದ್ರಲ್ಲಿ ಬಿತ್ತಪ್ಪ ಅಂತ ಹೇಳಿದ್ರೆ ಅದು ಸ್ವಲ್ಪ ತೇವಾಂಶ ಇದ್ರೆ ಸಾಕು, ಆಟೋಮೆಟಿಕ್ಲಿ ಎರೆಹುಳು ಏನ್ ಮಾಡ್ತದಪ್ಪ ಅಂದ್ರೆ ಅದನ್ನ ಚೆನ್ನಾಗಿ ವಿಘಟಿಸಿ ತಾನು ಬದುಕುವುದರ ಜೊತೆಗೆ ಮಣ್ಣಿಗೆ ಏನ್ ಮಾಡ್ತದಪ್ಪ ಅಂದ್ರೆ ರಿಟರ್ನ್ ಆಗಿ ಏನ್ ಮಾಡ್ತದ, ಫಲವತ್ತತೆಯನ್ನ ಕೊಡ್ತತಿ. ಅರ್ಥಾಯ್ತಾ? ಆಮೇಲೆ ಈ ಸಾವಯವ ಕೃಷಿಯನ್ನು ನಾವು ಮಾಡೋದ್ರಿಂದ ಏನಾಗ್ತೈತಿ ಅಂದ್ರೆ ನಮ್ಮ ಭೂಮಿ ಹಗುರವಾಗಿರ್ತದೆ, ಅಂತರ್ಜಲ ಮಟ್ಟನೂ ಕೂಡ ಹೆಚ್ಚಿಗೆ ಆಗ್ತೈತಿ. ನೋಡ್ರಿ, ಭೂಮಿ ಮೇಲೆ ನೀರು ಬಿತ್ತಪ್ಪ ಅಂದ್ರೆ ನೀರು ಇಂಗುವಿಕೆ ಆಗ್ಬೇಕು, ಅವಾಗ ಅಂತರ್ಜಲ ಹೆಚ್ಚಿಗೆ ಆಗ್ತೈತಿ. ನಾವು ರಾಸಾಯನಿಕ ಗೊಬ್ಬರವನ್ನು ಬಳಕೆ ಮಾಡಿದ್ರೆ ಏನಾಗ್ತೈತಿ ಅಂದ್ರೆ ಅಂತರ್ಜಲ ಏನಾಗ್ತೈತಿ, ಕುಂಠಿತ ಆಗ್ತೈತಿ. ಹೆಂಗ್ ಕುಂಠಿತ ಆಗ್ತೈತಿ ಅಂದ್ರೆ ಬಿದ್ದಂತ ನೀರು ಮಣ್ಣು ಹಾಳಾಗ್ತದಲ್ಲ, ಅವಾಗ ಬಿದ್ದಂತ ನೀರು ಏನಾಗ್ತೈತಿ, ಹರ್ಕೊಂಡು ಮುಂದಕ್ಕೆ ಹೋಗ್ತದೆ. ಆಮೇಲೆ ಇನ್ನೂ ಒಂದು ಕೂಡ ತಪ್ಪು ಮಾಡ್ಕೋಬಹುದು. ಏನ್ ತಪ್ಪು ಮಾಡ್ತವಪ್ಪ ಅಂತೀರಾ, ಮೆಕ್ಕೆಜೋಳ ಬಿತ್ತವಿ, ಬಿದ್ದಿದ ತಕ್ಷಣ ಅದಕ್ಕೆ ಏನ್ ಮಾಡ್ತವಪ್ಪ ಅಂದ್ರೆ ಕಳೆನಾಶಕವನ್ನ ಸಿಂಪಡಣೆ ಮಾಡ್ತೀವಿ. ಕಳೆನಾಶಕ ಸಿಂಪಡಣೆ ಮಾಡಿದಾಗ ಏನಾಗ್ತತಿ ಅಂತ ಹೇಳಿದ್ರ ಅದು ಹುಲ್ಲೆಲ್ಲ ಹೋಗ್ತತಿ, ನಿಮ್ದು ಬೆಳೆ ಮಾತ್ರ ಇರ್ತತಿ. ಆದ್ರೆ ನಿಮ್ಮ ಒಳಗಡೆ ಇರುವಂತ ಎರೆಹುಳು ಇರ್ತದಲ್ಲ, ಅದಕ್ಕೆ ಬೇಕಾಗಿರುವಂತ ಆಹಾರ ಏನಾಗಲ್ಲಿ ಸಿಗೋದಿಲ್ಲ. ಅವಾಗ ಭೂಮಿ ಹಾರ್ಡಾಗ್ತತಿ, ರಾಸಾಯನಿಕತೆಯಿಂದ ಕೂಡಿಕೆತತಿ. ಅವಾಗ ಏನಾಗ್ತದೆ, ಬಿದ್ದಂತ ನೀರೆಲ್ಲ ಏನಾಗ್ತತಿ ಹರ್ಕೊಂಡು ಮುಂದಕ್ಕೆ ಹೋಗ್ತದೆ. ಅರ್ಥಾಯ್ತಾ? ಈಗ ನಾವು ಹೋದ ವರ್ಷ ಅನುಭವಿಸಿದ್ವಿ, ಬರೀ ಜೂನ್ ತಿಂಗಳಲ್ಲಿ ಮಳೆ ಇಲ್ಲ, ಜುಲೈ ತಿಂಗಳಲ್ಲಿ ಒಂದೇ ಮಳೆ ಇತ್ತು. ಅದರಿಂದ ಏನಾಯ್ತಪ್ಪ ಅಂತ ಹೇಳಿದ್ರೆ ನಮಗೆ ಆಹಾರದ ಕೊರತೆ ಉಂಟಾಗ್ತತಿ, ಆರ್ಥಿಕತೆ ಕೊರತೆ ಉಂಟಾಗ್ತತಿ. ಆಮೇಲೆ ನೀರಿನ ಅಂತರ್ಜಲ ಮಟ್ಟನೂ ಕೂಡ ಏನಾಗ್ತಾ ಹೋಯ್ತಪ್ಪ ಅಂತೀರ, ಕುಸಿತ ಹೋಯ್ತು. ಅರ್ಥಾಯ್ತಾ? ನಾವು ಹಲವಾರು ಚಟುವಟಿಕೆಗಳ ಮೂಲಕ ಏನ್ ಮಾಡ್ತಪ್ಪ ಅಂತ ಹೇಳಿದ್ರೆ ನಾವು ಪರಿಸರವನ್ನ ಶುಚಿಯಾಗಿ ಇಟ್ಕೊಳ್ಳಿಕ್ಕೆ ಹಲವಾರು ಕಾರ್ಯಕ್ರಮಗಳನ್ನ ಮಾಡ್ತೇವೆ. ಇದೇ ಜೂನ್ ತಿಂಗಳಲ್ಲಿ ನಾವೊಂದು ಆಚರಣೆಯನ್ನ ಮಾಡ್ತೀವಿ. ಏನ್ ಹೇಳಿ ನೋಡೋಣ, ವಿಶ್ವ ಪರಿಸರ ದಿನಾಚರಣೆ. ಯಾವಾಗ ಆಚರಣೆ ಮಾಡ್ತೀವಿ? ಜೂನ್ 5. ಜೂನ್ 5ರಂದು ವಿಶ್ವ ಪರಿಸರ ದಿನಾಚರಣೆಯನ್ನ ಮಾಡ್ತೀವಿ. ನೋಡ್ರಿ, ಜೂನ್ 5 ವಿಶ್ವ ಪರಿಸರ ದಿನಾಚರಣೆಯನ್ನ ಯಾಕೆ ವಿಶ್ವ ಪರಿಸರ ದಿನಾಚರಣೆ ಜೂನ್ ತಿಂಗಳಲ್ಲೇ ಮಾಡ್ತೇವೆ ಅಂತ ಹೇಳಿದ್ರೆ, ಜೂನ್ ತಿಂಗಳಲ್ಲಿ ಮಳೆ ಪ್ರಾರಂಭವಾಗಿರ್ತೈತಿ. ಅವಾಗ ನಾವೇನಾದ್ರೂ ಕೂಡ ಸಸ್ಯಗಳನ್ನ ನೆಟ್ರೆ ಏನಾಗ್ತದಪ್ಪ ಅಂತ ಹೇಳಿದ್ರೆ ಈ ಜೂನು, ಜುಲೈ, ಆಗಸ್ಟ್, ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ಒಳಗಡೆ 5 ತಿಂಗಳು ಏನ್ ಮಾಡ್ತೈತಿ, ನೀರಿನ ಅಂಶ ಅದಕ್ಕೆ ಏನಾಗ್ತೈತಿ ಸಿಗ್ತೈತಿ. ಅವಾಗ ಏನ್ ಮಾಡ್ತದ, ಅದು ಬೆಳೆ ಏನಾಗ್ತೈತಿ, ಅದು ಹಚ್ಚಿರುವಂತ ಗಿಡ ಏನಾಗ್ತೈತಿ ಬದುಕ್ತೈತಿ. ಅನ್ನೋದಕ್ಕೋಸ್ಕರ ನಾವು ಜೂನ್ ತಿಂಗಳಲ್ಲಿ ಏನ್ ಮಾಡ್ತವಪ್ಪ ಅಂತ ಹೇಳಿದ್ರೆ ಈ ಗಿಡ ನೆಡುವ ಕಾರ್ಯಕ್ರಮ, ಪರಿಸರ ದಿನಾಚರಣೆಯನ್ನು ಕೂಡ ನಾವೇನ್ ಮಾಡ್ತಿದ್ರೆ ಮಾಡ್ತೀವಿ. ಬಟ್ ಎಲ್ಲ ಏನಾಗಿದೆ ಅಂತೀರ, ಇವಾಗೆಲ್ಲ ಮರ ಗಿಡಗಳನ್ನ ನೆಡ್ತಾ ಇದೀವಿ, ಆದ್ರೆ ನಾವೇನ್ ಮಾಡ್ತದಪ್ಪ ಅಂತ ಹೇಳಿದ್ರೆ ಆ ನೆಟ್ಟಿರುವಂತ ಗಿಡಕ್ಕೆ ನಾವು ಸರಿಯಾದ ಪ್ರಮಾಣದಲ್ಲಿ ಪೋಷಣೆಯನ್ನ ಮಾಡೋದಿಲ್ಲ. ಅವಾಗ ಏನಾಗ್ತದಪ್ಪ ಅಂದ್ರೆ ಸಸ್ಯ ಏನಾಗ್ತತಿ, ಸತ್ತೋಗ್ತದೆ. ಅರ್ಥಾಯ್ತಾ? ಹಾಗಾಗಿ ದಿನದಿಂದ ದಿನಕ್ಕೆ ನಾವೇನ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ನಾವು ಮರಗಿಡಗಳ ಪ್ರಮಾಣವನ್ನು ಕೂಡ ನಾವೇನ್ ಮಾಡ್ಬೇಕಾಗ್ತತಿ,
ಜಾಸ್ತಿ ಮಾಡಬೇಕು. ಮರ ಗಿಡಗಳು ಎಲ್ಲಿ ತನ ಕಾಡು ಮರಗಳ ಸಂಖ್ಯೆ ಜಾಸ್ತಿ ಇರುತ್ತೋ ಅಲ್ಲಿ ತನ ಮಳೆ ಆಗ್ತತಿ. ಅಲ್ಲಿಂದ ಮರ ಗಿಡಗಳ ಸಂಖ್ಯೆ ಕಡಿಮೆ ಆಯ್ತಪ್ಪ ಅಂತೀರ ಆಟೋಮೆಟಿಕ್ಲಿ ಏನಾಗ್ತದಪ್ಪ ಅಂದ್ರೆ ಮಳೆಯ ಪ್ರಮಾಣನೂ ಕೂಡ ಏನಾಗ್ತತಿ ಕಡಿಮೆ ಆಗ್ತದೆ. ಒಂದು ರೀತಿ ಚೈನ್ ಸಿಸ್ಟಮ್ ಇದ್ದಂಗೆ. ಈಗ ಒಂದು ಸೈಕಲ್ ಕಂಪ್ಲೀಟ್ ಆಗ್ಬೇಕಪ್ಪ ಅಂತ ಹೇಳಿದ್ರೆ ಇಲ್ಲಿ ಎಲ್ಲ ಇರ್ಬೇಕಾಗ್ತತಿ. ಅರ್ಥಾಯ್ತಾ? ಸಜೀವ ವಸ್ತುಗಳು ಬೇಕು, ನಿರ್ಜೀವ ವಸ್ತುಗಳು ಕೂಡ ಬೇಕು. ಅರ್ಥಾಯ್ತಾ? ಇಲ್ಲಿ ಎಲ್ಲಾ ಬೇಕು ಪರಿಸರದಲ್ಲಿ. ತೆವಳುವಂತ ಪ್ರಾಣಿಗಳಿಂದ ಹಿಡಿದ್ಬಿಟ್ಟು, ಜಂಪ್ ಮಾಡುವಂತ ಪ್ರಾಣಿಗಳಿಂದ ಹಿಡಿದ್ಬಿಟ್ಟು, ಆಮೇಲೆ ನಡೆದಾಡುವಂತ ಪ್ರಾಣಿಗಳಿಂದ ಹಿಡಿದ್ಬಿಟ್ಟು ಎಲ್ಲವೂ ಕೂಡ ಒಂದಕ್ಕೊಂದು ಏನಾಗಿದೆ ಅಂತ ಹೇಳಿದ್ರೆ ಚೈನ್ ಸಿಸ್ಟಮ್ ಇದೆ. ಹಂಗಿದ್ದಾಗ ಮಾತ್ರ ಏನಾಗ್ತತಿ ಅಂತ ಹೇಳಿದ್ರೆ ಇಲ್ಲಿ ಪರಿಸರದಲ್ಲಿ ಜೀವಿಗಳು ಏನಾಗ್ತವಪ್ಪ ಅಂದ್ರೆ ಬದುಕಲಿಕ್ಕೆ ಸಾಧ್ಯತೆ ಐತಿ. ಇಲ್ಲ ಅಂತ ಹೇಳಿದ್ರೆ ಜೀವಿಗಳು ಕೂಡ ಬದುಕಲಿಕ್ಕೆ ಆಗಲ್ಲ. ಇನ್ನೊಂದು ತಿಳ್ಕೊಳ್ರಿ, ಭೂಮಿ ಮೇಲೆ ಎಲ್ಲಿ ತನ ಹಸಿರು ಅನ್ನೋದಿರ್ತೋ ಅಲ್ಲಿ ತನ ಏನಾಗ್ತದಪ್ಪ ಅಂತ ಹೇಳಿದ್ರೆ ಜೀವಿಗಳು ಬದುಕಿರ್ತವೆ. ಹಸಿರು ಭೂಮಿ ಮೇಲೆ ಯಾವಾಗ ಸಂಪೂರ್ಣವಾಗಿ ನಾಶವಾಗ್ತದೋ ಅವಾಗ ಏನಾಗ್ತದಪ್ಪ ಅಂತ ಹೇಳಿದ್ರೆ ಭೂಮಿ ಮೇಲೆ ಯಾವುದೇ ರೀತಿ ಕೂಡ ಜೀವಿಗಳು ಕಂಡು ಬರ್ಲಿಕ್ಕೆ ಸಾಧ್ಯವಿಲ್ಲ. ನೀವು ಅಬ್ಸರ್ವ್ ಮಾಡ್ರಿ, -ಡಿಗ್ರಿ ಟೆಂಪರೇಚರ್ ಇದ್ರೂ ಕೂಡ, -ಡಿಗ್ರಿ ಉಷ್ಣತೆ ಇದ್ರೂ ಕೂಡ ಯಾವುದೇ ರೀತಿ ಕೂಡ ಜೀವಿಗಳು ಬದುಕಕ್ಕಾಗಲ್ಲ. 100 ಡಿಗ್ರಿ ಉಷ್ಣತೆ ಇದ್ರೂ ಕೂಡ ಯಾವುದೇ ರೀತಿ ಕೂಡ ಜೀವಿಗಳು ಕೂಡ ಬದುಕಲಿಕ್ಕೆ ಸಾಧ್ಯವಿಲ್ಲ. ಈ ಸೆಂಟರ್ ಮಧ್ಯೆಯಲ್ಲಿ ಟೆಂಪರೇಚರ್ ಅಲ್ಲಿ ವೇರಿಯೇಷನ್ ಆದ ಮಾತ್ರ ಜೀವಿಗಳು ಏನಾಗ್ತವೆ ಉಗಮ ಆಗ್ತವೆ. ನೀವು ನೋಡಿರ್ಬೋದು, ಒಂದು ಡಬ್ಬೆಯಲ್ಲಿ ಒಂದು ಆಹಾರವನ್ನ ಇಡಿ, ಈ ಡಬ್ಬೆಯಲ್ಲಿ ಆಹಾರವನ್ನ ಹಾಕಿ ಮುಚ್ಚಳವನ್ನ ಮುಚ್ಚಿದ್ರು. ಸೇಮ್ ಟೆಂಪರೇಚರ್ ಇದ್ರೆ ಅದು ಏನೋ ರಿಯಾಕ್ಷನ್ ಅಲ್ಲಿ ಏನೋ ಆಗಂಗಿಲ್ಲ, ಕೆಮಿಕಲ್ ರಿಯಾಕ್ಷನ್ ಏನೋ ಆಗದಿಲ್ಲ. ಅಲ್ಲಿ ಏನಾದ್ರೂ ಕೂಡ ಟೆಂಪರೇಚರ್ ಅಲ್ಲಿ ವೇರಿಯೇಷನ್ ಆದ್ರ, ಈಗ ಬೆಳಿಗ್ಗೆ ಟೆಂಪರೇಚರ್ ಏನಿರ್ತತಿ 5 ಡಿಗ್ರಿ 10 ಡಿಗ್ರಿ 15 ಡಿಗ್ರಿ 20 ಡಿಗ್ರಿ 25 ಡಿಗ್ರಿ ಬಂತು. ಮತ್ತೆ ಸಂಜೆ ಆಗ್ತಾ ಇದ್ದಂಗೆ ಏನಾಗ್ತತಿ ಟೆಂಪರೇಚರ್ ಡೌನ್ ಆಗ್ತಾ ಬರ್ತದೆ. ಅವಾಗ ಟೆಂಪರೇಚರ್ ವೇರಿಯೇಷನ್ ಆದಾಗ ಈ ಒಳಗಡೆ ಒಳಗಡೆ ಇಟ್ಟಂತ ಆಹಾರ ಏನಾಗ್ತದಪ್ಪ ಅಂದ್ರೆ ಕೆಟ್ಬಿಟ್ಟು ಇಲ್ಲಿ ಕೆಲವು ಸೂಕ್ಷ್ಮಾಣು ಜೀವಿಗಳು ಏನಾಗ್ತವೆ ಉಗಮ. ಅರ್ಥಾಯ್ತಾ? ಟೆಂಪರೇಚರ್ ವೇರಿಯೇಷನ್ ಆದಾಗ ಟೆಂಪರೇಚರ್ ಸೇಮ್ ಇತ್ತಪ್ಪ, 100 ಡಿಗ್ರಿ ಸೆಲ್ಸಿಯಸ್ ಉಷ್ಣತೆ ಇದ್ರೆ 100 ಡಿಗ್ರಿ ಸೆಲ್ಸಿಯಸ್ ಇತ್ತು ಅಂತ ಹೇಳಿದ್ರೆ ಅಲ್ಲಿ ಯಾವುದೇ ರೀತಿ ಕೂಡ ಜೀವಿಗಳು ಉಗಮ ಆಗಲಿಕ್ಕೆ ಸಾಧ್ಯವಿಲ್ಲ. -ಡಿಗ್ರಿ ಟೆಂಪರೇಚರ್ ಇದ್ರೂ ಕೂಡ ಯಾವುದೇ ರೀತಿ ಕೂಡ ಜೀವಿಗಳು ಏನಾಗಂಗಿಲ್ಲ ಕಂಡು ಬರಂಗಿಲ್ಲ. ನೀವೇನಾದ್ರೂ ಫ್ರಿಜ್ ಅಲ್ಲಿ ಇದೆ ಒಂದು ಆಹಾರ ಡಬ್ಬೆಯನ್ನು ಇಡಿ, ನೀವು ಅಲ್ಲಿ -ಡಿಗ್ರಿ ಅಂದ್ರೆ 0 ಡಿಗ್ರಿ ಸೆಲ್ಸಿಯಸ್ ಉಷ್ಣತೆಯಲ್ಲಿ ನೀವು ಒಂದು 4 ರಿಂದ 5 ದಿನ ಇಟ್ಟರು ಕೂಡ ಏನಾಗಂಗಿಲ್ಲ, ಅದು ಕೆಡೋದಿಲ್ಲ. ಹಾಗೆ ಅದನ್ನ ನೀವು ಫ್ರಿಜ್ ಇಂದ -ಡಿಗ್ರಿ ಟೆಂಪರೇಚರ್ ಇಂದ ಜಾಸ್ತಿ ಇರುವಂತ ಪ್ರದೇಶದಲ್ಲಿ, ಹೆಚ್ಚು ಕಡಿಮೆ ಆಗಂತ ಪ್ರದೇಶದಲ್ಲಿ ಇಡ್ರಿ, ಅವಾಗ ಏನಾಗ್ತತಿ ಡಬ್ಬಿ ಒಳಗಡೆ ಇಟ್ಟಂತ ಆಹಾರ ಏನಾಗ್ತತಿ ಬೇಗನೆ ಕೆಟ್ಟೋಗ್ತದೆ. ಅರ್ಥ ಆಯ್ತಾ ಇದು? ಈ ರೀತಿಯಾಗಿ ಆಗುವಂತ ಬದಲಾವಣೆಗಳನ್ನು ಕೂಡ ನಾವಿಲ್ಲಿ ನೋಡ್ತೀವಿ. ನೆಕ್ಸ್ಟ್, ಈಗ ನಾವು ಸಸ್ಯಗಳನ್ನ ನೋಡಿದ್ವಿ, ಆಹಾರ ಕೆಡುವುದನ್ನು ನೋಡಿದ್ವಿ. ಆಮೇಲೆ ಸಸ್ಯಗಳ ಮಧ್ಯೆ ಒಂದು ಅನಪೇಕ್ಷಿತ ವಸ್ತು ಬೆಳೀತಿದ್ದಪ್ಪ, ಅದನ್ನ ನಾವೇನಂತ ಕರಿತೀವಿ? ಕಳೆ. ವೆರಿ ಗುಡ್. ಏನ್ ಹೇಳ್ರಿ? ಕಳೆ. ಕಳೆ ಅಂತೀವಿ ಕೂಡ ಕರಿತೀವಿ. ಸಸ್ಯಗಳ ಮಧ್ಯೆ ಬೆಳೆಯುವಂತಹ ಅನಪೇಕ್ಷಿತ ಬೆಳೆ, ಇದನ್ನ ನಾವೇನಂತ ಕರಿತೀವಿ? ಕಳೆ ಅಂತೀವಿ ಕೂಡ ಕರಿತೀವಿ. ಈಗ ಕಳೆ ಅಂತ ಹೇಳಿದ್ರೆ ನಮ್ಗೆ ಅವಶ್ಯಕತೆ ಇಲ್ಲ. ಅವಶ್ಯಕತೆ ಇಲ್ಲ ಅಂದ್ರೆ ಈ ಕಳೆಗೆ ನಾವೇನ್ ಮಾಡ್ಬಾರ್ದಪ್ಪ ಅಂತ ಹೇಳಿದ್ರೆ ರಾಸಾಯನಿಕ ವಸ್ತುವನ್ನ ಸಿಂಪಡಣೆಯನ್ನ ಮಾಡಬಾರ್ದು ಅಂತ ಹೇಳಿದ್ರು. ಯಾಕಂತ ಹೇಳಿದ್ರೆ ಈ ಕಳೆ ಐತಲ್ಲ, ಇದನ್ನ ನಮ್ಮ ಎರೆಹುಳು ಏನ್ ಮಾಡ್ತದಪ್ಪ ಅಂದ್ರೆ ಇದನ್ನ ವಿಘಟಿಸಿ ಮತ್ತೆ ಭೂಮಿಗೆ ಪೋಷಕಾಂಶವನ್ನ ಏನ್ ಮಾಡ್ತತಿ ಕೊಡ್ತತಿ. ಆ ಕೆಲಸವನ್ನ ಏನ್ ಮಾಡ್ತತಿ ಅಂತ ಹೇಳಿದ್ರೆ ನಮ್ಮ ಒಂದು ಎರೆಹುಳು, ರೈತನ ಮಿತ್ರ ಅನ್ಸ್ಕೊಂಡಿರುವಂತ ಎರೆಹುಳು ಏನ್ ಮಾಡ್ತದೆ ಆ ಕೆಲಸವನ್ನ ಮಾಡ್ತದೆ. ಇದು ಅನಪೇಕ್ಷಿತವಾಗಿರುವಂತಹ ಒಂದು ವಸ್ತು. ಅರ್ಥಾಯ್ತಾ? ನೆಕ್ಸ್ಟ್, ನಮ್ಮ ಒಂದು ಈ ಬೆಳೆಯ ಉತ್ಪಾದನೆಯನ್ನು ಕೂಡ ನೋಡಿದ್ವಿ. ಬೆಳೆಯನ್ನ ಹೆಂಗ್ ಬೆಳಿಬೇಕು, ಯಾವ ರೀತಿ ಬೆಳೆಗಳನ್ನ ನೋಡಿದ್ವಿ ನಾವು. ಆಮೇಲೆ ಆ ಬೆಳೆಗಳನ್ನ ಬೆಳೆಯೋದ್ರ ಜೊತೆಗೆ ಅವುಗಳನ್ನ ಸ್ಟೋರ್ ಮಾಡಿ ಇಡೋದು ಕೂಡ ಅಷ್ಟೇ ಮುಖ್ಯ. ಈಗ ಬೆಳೆಗಳನ್ನ ಬೆಳೆದಿರ್ತೀರಪ್ಪ, ಬೆಳೆದಿರುವಂತ ಬೆಳೆಯನ್ನ ನಾವು ಮುಂದಿನ ಒಂದು ವರ್ಷಕ್ಕೂ ಕೂಡ ಹಾಗೆ ಇಡ್ಬೇಕಪ್ಪ ಅಂತ ಹೇಳಿದ್ರೆ ನಾವು ಅಲ್ಲಿ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಅವುಗಳನ್ನ ಕೆಲವೊಂದು ಗೋಡಾಮ್ಗಳಲ್ಲಿ ನಾವ್ ಏನ್ ಮಾಡ್ಬೇಕಾಗ್ತತಿ, ಸಂಗ್ರಹ ಮಾಡಿ ಇಡ್ಬೇಕಾಗ್ತತಿ. ಗೋಡಾಮ್ಗಳಲ್ಲಿ ನಾವು ಸಂಗ್ರಹ ಮಾಡಿ ಇಡ್ಬೇಕಪ್ಪ ಅಂತ ಹೇಳಿದ್ರೆ ಅದನ್ನ ನಾವು ಯಾವ ರೀತಿ ಅದನ್ನ ಸಂಗ್ರಹ ಮಾಡಿ ಇಡ್ಬೇಕು. ಫಾರ್ ಎಕ್ಸಾಂಪಲ್, ನೀವು ಯಾವ್ದಾದ್ರು ಒಂದು ಧಾನ್ಯದ ಹೆಸರನ್ನ ಹೇಳಿ, ಯಾವ್ದಾದ್ರು ಹೇಳಿ ಧಾನ್ಯದ ಹೆಸರು. ಸೋಯಾಬೀನ್. ಈಗ ಸಾಮಾನ್ಯವಾಗಿ ಸೋಯಾಬೀನ್ ಬೆಳೆದು ಅಂತ ತಿಳ್ಕೊಳ್ತೀವಿ. ಸೋಯಾಬೀನ್ ಬೆಳೆದಾಗ ಇದು ಏನಾಗ್ತದಪ್ಪ ಅಂತ ಹೇಳಿದ್ರೆ ನಾವು ಇದನ್ನ ಸ್ಟೋರ್ ಮಾಡಿ ಇಡ್ಬೇಕು. ಈ ವರ್ಷ ಏನಾಗಿದೆ, ಚೆನ್ನಾಗಿ ಸೋಯಾಬೀನ್ ಮಳೆ ಚೆನ್ನಾಗಿದೆ, ಒಳ್ಳೆಯ ಇಳುವರಿ ಬಂದಿದೆ. ನಾವೇನ್ ಮಾಡ್ಬೇಕಪ್ಪ ಅದನ್ನ ಸ್ಟೋರ್ ಮಾಡಿ ಇಡ್ಬೇಕು. ಸ್ಟೋರ್ ಮಾಡಿ ಇಡ್ಬೇಕು ಅಂದ್ರೆ ಸೋಯಾಬೀನ್ ಒಂದು ಗುಣಮಟ್ಟವನ್ನು ನೋಡ್ಬೇಕಾಗ್ತದೆ, ತೇವಾಂಶ ಹೇಗಿದೆ. ಈ ಹಾಗೆ ಕಟಾವ್ ಮಾಡಿದ ತಕ್ಷಣ ಹಾಗೆ ಚೀಲ ತುಂಬಿಟ್ರೆ ಏನಾಗ್ತದೆ, ಫಂಗಸ್ ಆಗ್ತದೆ, ಬೂಸ್ಟ್ ಬರ್ತದೆ ಮೇಲ್ಗಡೆ. ಒಂಥರ ತೇವಾಂಶ ಜಾಸ್ತಿ ಇರೋದ್ರಿಂದ ಅದೇನಾಗ್ತತಿ, ಬೂಸ್ಟ್ ಬಂದ್ಬಿಟ್ಟು
ಬೇಗ ಏನಾಗ್ತದ ಧಾನ್ಯ ಕೆಟ್ಟು ಹೋಗ್ತದೆ. ನಾವು ಅದನ್ನ ಏನ್ ಮಾಡ್ಬೇಕು ಹೇಳ್ರಿ ಒಣಗಿಸ್ಬೇಕು. ಒಣಗಿಸಿ ನಾವೇನ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ಅವುಗಳನ್ನ ನಾವು ಸ್ಟೋರ್ ಮಾಡಿರ್ಬೇಕು. ಅವಾಗ ಏನಾಗ್ತದಪ್ಪ ಅಂತಾರೆ ಬೆಳೆದಿರುವಂತ ಬೆಳೆಗಳನ್ನ ನಾವು ಸಂಗ್ರಹ ಮಾಡಿಕೊಳ್ಳುವಂತ ಒಂದು ವಿಧಾನನೂ ಕೂಡ ನಮ್ಗೆ ಏನಾಗ್ತದೆ ಗೊತ್ತಾಗ್ತದೆ. ಹಾಗಾಗಿ ನಾನು ಕೆಲವು ಪ್ರಶ್ನೆಗಳನ್ನ ಕೇಳ್ತೇನೆ, ನೀವು ಹೇಳೋದು ಯಾರು ಹೇಳ್ತೀವಿ. ಕೃಷಿ ಬೇಗ ಹೇಳ. ಒಂದು ಪ್ರದೇಶದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆಯುವುದು ಕೃಷಿ. ಒಂದು ಪ್ರದೇಶದಲ್ಲಿ ಹೆಚ್ಚಿನ ಪ್ರಮಾಣದ ಬೆಳೆಗಳನ್ನ ಬೆಳೆಯುವಂತ ಒಂದು ಪ್ರದೇಶವನ್ನು ಅಂತ ಕರಿತೀವಿ ಕೃಷಿ ಅಂತ ಹೇಳಿ ಕೂಡ ಕರಿತೀವಿ. ಹಾಗಾದ್ರೆ ನಾವು ಎರಡು ರೀತಿ ಕೃಷಿಯನ್ನ ನಮ್ಮ ದೇಶದಲ್ಲಿ ಮಾಡ್ತೀವಿ. ಅವು ಯಾವುವು ಬೇಗ ಹೇಳ. ಖಾರಿಫ್ ಬೆಳೆ, ರಬಿ ಬೆಳೆ. ಖಾರಿಫ್ ಬೆಳೆ ಮತ್ತು ರಬಿ ಬೆಳೆಗಳು ಅಂತ ಹೇಳಿ ಕೂಡ ಕರಿತೀವಿ. ಹಾಗಾದ್ರೆ ಖಾರಿಫ್ ಬೆಳೆ ಅಂದ್ರೆ ಏನು? ಮಳೆಗಾಲದಲ್ಲಿ ಬೆಳೆಯುವಂತ ಬೆಳೆಗಳನ್ನ ಖಾರಿಫ್ ಬೆಳೆಗಳು ಅಂತ ಹೇಳಿ ಕೂಡ ಕರಿತೀವಿ. ನೀನ್ ಹೇಳು. ರಬಿ ಬೆಳೆಗಳು ಅಂದ್ರೆ ಏನು? ಚಳಿಗಾಲದಲ್ಲಿ ಬೆಳೆಯುವಂತ ಬೆಳೆಗಳನ್ನ ಏನಂತ ಕರಿತೀವಿ? ರಬಿ ಬೆಳೆಗಳು ಅಂತ ಹೇಳಿ ಕೂಡ ಕರಿತೀವಿ. ಅರ್ಥಾಯ್ತಾ? ಹಾಗಾದ್ರೆ ಸಾವಯವ ಗೊಬ್ಬರಕ್ಕೂ ಮತ್ತು ರಾಸಾಯನಿಕ ಗೊಬ್ಬರಕ್ಕೂ ಕೂಡ ಡಿಫರೆನ್ಸ್ ಕೂಡ ನಿಮ್ಗೆ ಹೇಳಿದೆ. ಈಗ ಸಾವಯವ ಗೊಬ್ಬರ ಅಂದ್ರೆ ಯಾರು ಹೇಳ್ತೀವಿ? ಸಾವಯವ ಗೊಬ್ಬರ ನಾ ಹೇಳಿದ ಇಷ್ಟಪಟ್ಟ ಸಾವಯವ ಗೊಬ್ಬರ ಅಂದ್ರೆ ಏನು ಅಂತ ಹೇಳ್ಬಿಟ್ಟು ಸಾವಯವ ಗೊಬ್ಬರ ಕೇಳ್ಬೋದು. ಏನ್ ಕೇಳಿದೆ? ಯಾರು ಹೇಳ್ತೀರಿ? ಅದು ಸಾವಯವ ಅರ್ಥಾಯ್ತಾ? ನಮ್ಮ ಮನೆಯಲ್ಲೇ ಇರುವಂತ ದನಕರುಗಳ ಗೊಬ್ಬರವನ್ನು ನಾವೇನು ಸ್ಟೋರ್ ಮಾಡಿರ್ತೀವಲ್ಲ ಅದೇ ಏನಪ್ಪಾ ಅಂತೀರ ಸಾವಯವ ಗೊಬ್ಬರ. ನಿಮಗೆ ಒಂದು ಗೃಹ ಪಾಠವನ್ನು ಕೊಡ್ತೀನಿ. ಏನಪ್ಪಾ ಅಂತ ಹೇಳಿದ್ರೆ ನೀವು ನಮ್ಮ ದೇಶದಲ್ಲಿ ಅಂದ್ರೆ ನಮ್ಮ ಕೃಷಿ ಇದೆಯಲ್ಲ ಮಾನ್ಸೂನ್ ಮಳೆಯೊಂದಿಗೆ ಆಡುವ ಜೂಜಾಟವಿದ್ದಂತೆ. ಅರ್ಥಾಯ್ತಾ? ಬರ್ಕೊಳ್ಳಿ. ಭಾರತದ ಕೃಷಿಯು ಮಾನ್ಸೂನ್ ಮಳೆಯೊಂದಿಗೆ ಆಡುವ ಜೂಜಾಟವಿದ್ದಂತೆ. ಇದನ್ನ ಪ್ರಬಂಧದ ರೂಪದಲ್ಲಿ ಬರೀಬೇಕು. ಒಂದು 102 ಪೇಜ್ನಲ್ಲಿ ಇದನ್ನ ಬರೀಬೇಕು. ಇಲ್ಲಿಗೆ ಇವತ್ತಿನ ನಮ್ಮ ತರಗತಿ